ಯಶಸ್ಸು ಎಂದು ಆಕಸ್ಮಿಕವಲ್ಲ, ಪರಿಶ್ರಮದ ಫಲ. ಅಧ್ಯಯನದ ಜೊತೆ ಶ್ರದ್ಧೆಯೂ ಕಾರಣ. ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಇಂಡಿ ಹಾಗೂ ಬಳ್ಳೊಳ್ಳಿ ಬ್ಲಾಕ್ ಕಾಂಗ್ರೆಸ್ ಡಿಜಿಟಲ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮೊನ್ನೆ ಇಂಡಿ ಶಾಸಕರು ಮಾತನಾಡಿ, ದೇಶದ ಸ್ವಾತಂತ್ರ್ಯ ಸಾರ್ವಭೌಮತೆಗಾಗಿ ಹೋರಾಟ ಮಾಡಿದ ಪಕ್ಷ ಕಾಂಗ್ರೆಸ್ ಅಧಿಕಾರಕ್ಕಾಗಿ ಹುಟ್ಟಿದ್ದಲ್ಲ. ದೇಶದ ಭದ್ರತೆ, ಶಾಂತಿ, ಸಹಬಾಳ್ವೆ ಎತ್ತಿ ಹಿಡಿದು ಬಡವರ, ದೀನ ದುರ್ಬಲರನ್ನು, ಹಿಂದುಳಿದವರನ್ನು, ಮುಂದುವರೆದವರನ್ನು ಸಮಾನವಾಗಿ ಕಾಣುವ ಪಕ್ಷ ಕಾಂಗ್ರೆಸ್. ಯಶಸ್ವಿ ಪ್ರಜಾಪ್ರಭುತ್ವಕ್ಕೆ 136 ಕೋಟಿ ಭಾರತೀಯರ ಶಾಂತಿಯಿಂದ ಬದುಕಬೇಕಾದರೆ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಅಗತ್ಯವಿದೆ ಎಂದು ಇಂಡಿ ಶಾಸಕರಾದ ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ್ ಹೇಳಿದರು. ಕಾಂಗ್ರೆಸ್ ಪಕ್ಷದ ಅಭಿಯಾನದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಅಧ್ಯಕ್ಷರುಗಳೇ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಯಾವತ್ತು ಆದ್ಮೇಲೆ ಕೂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಬಂಧುಗಳೇ, ಮಾಧ್ಯಮದ ಗೆಳೆಯರೇ, ಅನೇಕ ಜನ ಮಾತಾಡಬೇಕಾದ್ರೆ ನಿತ್ತೂರ ಸೂಕ್ಷ್ಮ ಅರಿವಿನಿಂದ ಇದು ಸುಮ್ಮನೆ ಸಾಂಕೇತಿಕವಾಗಿ ಮಾಡೋದು ಹೇಳಿದೆ. ನಾನು ಅಧ್ಯಕ್ಷರಿಗೆ ಈ ಪ್ರಮಾಣದಾಗಿಲ್ಲ, 23 ಮಂದಿ ಕರೆ ಅಂದ್ರೆ ಮುಂದಿನ ದಿನಮಾನದೊಳಗೆ ವಿಶೇಷವಾದಂಥ ದೊಡ್ಡ ಕಾರ್ಯಕ್ರಮವನ್ನು ಮತ್ತು ಮಾಡೋಣ. ಆದ್ರೆ ಈಗ ತಾನೇ ಈ ಕಾರ್ಯಕ್ರಮದ ಬಗ್ಗೆ ಅಧ್ಯಕ್ಷರು ಬೋರಮಣಿಯವರು ಮೆಂಬರ್ಶಿಪ್ ಬಗ್ಗೆ ಮಾಹಿತಿ ಅದಕ್ಕೆ ಈ ಜಿಲ್ಲೆಯ ಉಸ್ತುವಾರಿಯನ್ನ 3 ಜನ ಒಬ್ಬರು ಕಾಂತ ನಾಯಕ್ ಅವರು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ಏನ್ ಹೇಳಿದಾರೆ ಅದನ್ನ ಇಡೀ 90 ಗ್ರಾಮಗಳಲ್ಲಿ ಇಂಡಿ ನಗರ ಒಳಗೊಂಡು ಈ ಮೆಂಬರ್ಶಿಪ್ ಡ್ರೈವ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಮತ್ತು ಇದು ಮಾರ್ಚ್ 31ರವರೆಗೆ ಇವತ್ತಿಗೆ ಒಂದು 27-28 ದಿವಸ ಉಳಿದೋದು. ಸ್ವಲ್ಪ ಹೆಚ್ಚಿನ ಪ್ರಮಾಣದೊಳಗೆ ಈ ಸಂಖ್ಯೆಯನ್ನ ಆಗಲಿ ಅನ್ನುವಂಥ ಸದಾಶಯದಿಂದ ನಾನು ಅದನ್ನ ಶಾರ್ಟ್ ಆಗಿ ಹೇಳಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು. ಅದಕ್ಕಾಗಿ ತಮ್ಮಲ್ಲಿ ಎಲ್ಲ ಗ್ರಾಮದ ಈ ವೇದಿಕೆ ಮುಖಾಂತರ ಹಿರಿಯರಲ್ಲಿ, ಯುವಕರಲ್ಲಿ ಮನವಿ ಮಾಡ್ಕೊತೀನಿ, ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನ, ಈ ಅಭಿಯಾನವನ್ನ ಈಗೇನು ಹೊಸ ಆವಿಷ್ಕಾರದ ಡಿಜಿಟಲೀಕರಣ ಆಗಿದೆ ಆ ಒಂದು ವ್ಯವಸ್ಥೆಗೆ ನೀವೆಲ್ಲ ಸಹಕರಿಸಬೇಕಾಗ್ತದೆ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹುಟ್ಟಿರ್ತಕ್ಕಂಥ ಪಕ್ಷ ಇದು. ಈ ಪಕ್ಷ ಸ್ವತಂತ್ರ ಸಂಗ್ರಾಮದಲ್ಲಿ ತನ್ನದೇ ಆದಂತಹ ಭವ್ಯ ಇತಿಹಾಸವನ್ನು ಹೊಂದಿ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ಈ ಪಕ್ಷಕ್ಕೆ ನಾವು ಸದಸ್ಯತ್ವ ಆಗುವುದೇ ಒಂದು ದೊಡ್ಡ ಅಭಿಮಾನ ಅನ್ನುವಂಥ ದೃಷ್ಟಿಯಿಂದ ಈ ಸಂಘಟನೆಯನ್ನು ನಾವೆಲ್ಲ ಬೆಳೆಸಬೇಕು. ಕಾಂಗ್ರೆಸ್ ಅಧಿಕಾರಕ್ಕಾಗಿ ಹುಟ್ಟಿರ್ತಕ್ಕಂಥ ಪಕ್ಷ ಎಲ್ಲ. ಈ ಪಕ್ಷ ಈ ದೇಶದ ಸಾರ್ವಭೌಮತೆಯನ್ನ, ಈ ದೇಶದ ಇತಿಹಾಸವನ್ನ, ಈ ದೇಶದ ಪ್ರಾಚುರ್ಯತೆಯನ್ನು ಉಳಿಸುವುದಕ್ಕಾಗಿ ಕಾಂಗ್ರೆಸ್ ಇವತ್ತಿಗೂ ಸಹಿತ ತನ್ನ ಭವ್ಯ ಪರಂಪರೆಯನ್ನ ಸರ್ವರಿಗೂ ಸಮಪಾಲು ಸಮಬಾಳು ಸೈದ್ಧಾಂತಿಕ ನಿಲುವಿನೊಂದಿಗೆ ಗಾಂಧೀಜಿಯವರ ಕೊಟ್ಟಿರ್ತಕ್ಕಂಥ ಸ್ಫೂರ್ತಿಯಿಂದ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ರೂಢಿಸಿಕೊಂಡು ಈ ಸಂಸ್ಥೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಉಳಿದಿದ್ರೆ ಅದು ಕಾಂಗ್ರೆಸ್ನ ಕೊಡುಗೆ ಅನ್ನೋದನ್ನು ನಾವೆಲ್ಲ ಸ್ಮರಿಸಬೇಕಾಗ್ತದೆ. ಈ ದೇಶದ ಭವ್ಯ ಪರಂಪರೆಯನ್ನು ಉಳಿಬೇಕಾದ್ರೆ ಕಾಂಗ್ರೆಸ್ ಬಹಳ ಅವಶ್ಯಕತೆ ಇದೆ. ನೀವ್ಯಾರ ಅಧಿಕಾರ ಬರ್ತೀವಿ ಹೋಗ್ತೀವಿ ಬಹಳ ಮಂತ್ರದಲ್ಲ. ಈ ದೇಶದ 136 ಕೋಟಿ ಜನ ಶಾಂತಿಯಿಂದ, ಪ್ರೀತಿಯಿಂದ, ಸಹಬಾಳ್ವೆಯಿಂದ ಬದುಕಬೇಕಾದ್ರೆ ಕಾಂಗ್ರೆಸ್ ಈ ದೇಶದಲ್ಲಿ ಬಹಳ ಅನಿವಾರ್ಯತೆ ಇದೆ. ಸರ್ವರು ಪ್ರೀತಿಯಿಂದ, ಸ್ವಾಭಿಮಾನದಿಂದ ಬದುಕಬೇಕಾದ್ರೆ ಅದು ಕಾಂಗ್ರೆಸ್ನ ಅಗತ್ಯತೆ ಇದೆ. ಅದಕ್ಕಾಗಿ ಸದಸ್ಯತ್ವ ಅಭಿಯಾನವನ್ನ ಗ್ರಾಮದ ಪ್ರತಿಯೊಬ್ಬರಿಗೂ, ಎಲ್ಲ ಸಮಾಜದವರು, ಕಾಂಗ್ರೆಸ್ ಒಂದೇ ಸಮಾಜಕ್ಕೆ ಸೀಮಿತವಾಗಿಲ್ಲ. ದೀನ ದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗದ, ಮುಂದುವರೆದ ವರ್ಗದವರ ಸರ್ವರ ಪಕ್ಷ ಇದು ಎಲ್ಲರ ಮನೆಗೆ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಪಕ್ಷ. ಈ ಪಕ್ಷದ ಸದಸ್ಯತ್ವವನ್ನ ನಿಮ್ಮ ಗ್ರಾಮದ ಎಲ್ಲ ಹಿರಿಯರಲ್ಲಿ ಮತ್ತು ಕಾಂಗ್ರೆಸ್ ಇತಿಹಾಸವನ್ನ ಅವರು ಮುಂದೆ ಇಟ್ಟು ಅವರ ಸದಸ್ಯತ್ವವನ್ನ ಮಾಡತಕ್ಕಂಥ ಪ್ರಯತ್ನ ನಿಮ್ಮದಾಗಿರಲಿ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಕಾಂಗ್ರೆಸ್ ಸಂಘಟನೆ, ಕಾಂಗ್ರೆಸ್ನ ಭವಿಷ್ಯ ಈ ದೇಶದ ಭವಿಷ್ಯದ ಅಂತ ಒಂದು ಪ್ರಯತ್ನವನ್ನ ಅದು ಮಹಾತ್ಮ ಗಾಂಧೀಜಿ ಅವರ ನಂತರ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು,
ಈ ದೇಶ ಕಂಡ ಪ್ರತಿಭಾ ಇವತ್ತೇನೋ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇ ಶಾಸ್ತ್ರಿಯವರಾಗಿರ್ಬೋದು. ಇಂಥ ಅನೇಕ ಮಹಾನ್ ದಿಗ್ಗಜರು ಈ ದೇಶವನ್ನು ಆಳಿದ್ದಾರೆ. ನಿಮ್ಗೆಲ್ಲ ಗೊತ್ತಿರಬಹುದು, ಬಡವರ ಪರವಾದಂತ ಯೋಜನೆಗಳಲ್ಲಿ ಈ ದೇಶದಲ್ಲಿ ಯಾರಾದರೂ ತಂದಿದ್ರೆ ಅದು ಬಡವರ ತಾಯಿ ಇಂದಿರಾ ಗಾಂಧಿ. ಬಡವರಿಗಾಗಿ ಗರೀಬಿ ಹಠಾವ್ ಯೋಜನೆ, ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡುವ ಮುಖಾಂತರ ಕೆಲವೇ ಜನ ಇವತ್ತು ಜನರನ್ನ ದೂಷಿಸಿದ್ರು. ಆದ್ರೆ ಆ ತಾಯಿ ಇಡೀ ದೇಶಕ್ಕಾಗಿ ತನ್ನನ್ನೇ ತಾವು ಸಮರ್ಪಣೆ ಮಾಡಿ ಈ ದೇಶದ ಏಕತೆಗಾಗಿ, ಅಖಂಡತೆಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥ ಆ ತ್ಯಾಗ ಮೂರ್ತಿ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಇವರ ನಂತರ ಅನೇಕ ಜನ ಇವತ್ತು ನಾವೆಲ್ಲ ಇಷ್ಟೆಲ್ಲ ಮುಂದುವರೆದ ಯುಗದಲ್ಲಿ ಡಿಜಿಟೀಕರಣ ಮಾಡ್ತಿದ್ದೀವಿ ಅಂದ್ರೆ ಇದಕ್ಕೆ ಕಾರಣೀಭೂತ ರಾಜೀವ್ ಗಾಂಧಿ. 21ನೇ ಶತಮಾನದ ಕನಸನ್ನ ಈ ದೇಶದಲ್ಲಿ ಪ್ರಪಂಚಕ್ಕೆ ಪರಿಚಯಿಸಿಕೊಂಡಿರ್ತಕ್ಕಂಥ ಒಬ್ಬ ಮೇಧಾವಿ ಇವತ್ತು ಆ ರಾಜೀವ್ ಗಾಂಧಿ ಅವರು ಸಹಿತ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತೆಗೆದಿದ್ದಾರೆ. ಅವರ ನಂತರ ಪ್ರಧಾನಮಂತ್ರಿ ಆಗಲಿಕ್ಕೆ 2 ಸರ್ತಿ ಅವಕಾಶ ಇತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ಆದ್ರೆ ಆಗ್ಲಿಲ್ಲ. ಅವರು ಈ ದೇಶದ ಒಬ್ಬ ಇವತ್ತೇನೋ ಅರ್ಥ ಸಚಿವರಾಗಿ, ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿ ಕೆಲಸ ಮಾಡಿದ್ರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಮಂತ್ರಿಗಳನ್ನಾಗಿ ಮಾಡಿ ಈ ದೇಶದ ಆರ್ಥಿಕ ಸುಭದ್ರತೆಯನ್ನ, ಈ ದೇಶದ ಭವಿಷ್ಯವನ್ನ ರೂಪಿಸಲಿಕ್ಕಾಗಿ ಏನೋ ಶ್ರೀಮತಿ ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ರು. ಗಾಂಧೀಜಿಯವ್ರನ್ನ ಯಾಕೆ ನಾವು ಗೌರವಿಸ್ತೀವಿ ಅಂದ್ರೆ ಅವರ ತ್ಯಾಗಕ್ಕಾಗಿ. ಅದರ ನಂತರ ಈ ದೇಶದಲ್ಲಿ ಯಾರಾದರೂ ತ್ಯಾಗ ಮಾಡಿದ್ರೆ ಅದು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅನ್ನೋದನ್ನ ನಾವೆಲ್ಲ ಬಹಳ ಅಭಿಮಾನದಿಂದ ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಅಂತ ಒಬ್ಬ ಮಹಾನ್ ನೇತಾರು ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅವ್ರ ಮಗನಿಗೆ ರಾಹುಲ್ ಗಾಂಧಿಗೆ ಅಧ್ಯಕ್ಷ ಮಾಡ್ಬೇಕಂತ ಪ್ರಧಾನಮಂತ್ರಿ ಮಾಡ್ಬೇಕನ್ನೋ ಒಂದು ಅವಕಾಶ ಇದ್ರೆ ಅವ್ರಿಗೆ 2 ಸರ್ತಿ ಅದರ ಮಾಡಲಿಲ್ಲ. ಅವರು ಅದನ್ನ ನಯವಾಗಿ ತಿರಸ್ಕರಿಸಿ ಒಬ್ಬ ಮೇಧಾವಿಯನ್ನ ಈ ರಾಷ್ಟ್ರದ ರಾಜಕಾರಣಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರು. ಅವರ ನೇತೃತ್ವದಲ್ಲಿ ಇವತ್ತು ಈ ಸಂಘಟನೆ ನಮ್ಮ ದೇಶದಲ್ಲಿ ನಡೀತಾ ಇದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರಿಗೇನು ಅವಶ್ಯಕತೆ ಇಲ್ಲ. ಅವರ ಮುತ್ತಜ್ಜ, ಅವರ ಅಜ್ಜ, ಅವ್ರ ತಾಯಿ, ಅವ್ರ ತಂದೆ ಅನೇಕ ಜನ ಪ್ರಧಾನಮಂತ್ರಿಗಳಾಗಿ ಹೋಗಿದ್ರು. ಆದ್ರೆ ಈ ದೇಶದ ಸಾರ್ವಭೌಮತೆಯನ್ನು ಎತ್ತಿಡುವುದಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಣಾ ಭಾವದಿಂದ ಶ್ರಮಿಸ್ತಾ ಇದ್ದಾರೆ. ಅವ್ರನ್ನ ನಾವು ಗೌರವಿಸಬೇಕಾಗ್ತದೆ. ಪ್ರಿಯಾಂಕಾ ಗಾಂಧಿ ಅವರ ಮಾತನ್ನ ನೀವೆಲ್ಲ ಕೇಳಿದ್ರೆ ಅಂದ್ರೆ ರೋಮಾಂಚನಗೊಳ್ತದೆ. ಉತ್ತರ ಪ್ರದೇಶದ ಒಬ್ಬ ಸಚಿವ ರೈತರ ಮೇಲೆ ಇವತ್ತೇನು ಕಾರಣ ಉಳಿಸಿ ಅವ್ರ ಮಕ್ಕಳು ಏನೆಲ್ಲ ಅವ್ಯವಸ್ಥೆ ಮಾಡಿದ್ರು. ಈ ದೇಶಕ್ಕೆ ಪರಿಚಯಿಸಿಕೊಂಡಿರ್ತಕ್ಕಂಥ ಒಬ್ಬ ಮೇಧಾವಿಯನ್ನ ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಸಂಘಟನೆ. ನಾವು ಅಂತವರ ಶಕ್ತಿಯನ್ನು ತುಂಬಬೇಕಾಗ್ತದೆ. ಹೌದು, ಕಾಂಗ್ರೆಸ್ ಸಂಘಟನೆ ಈ ದೇಶದಲ್ಲಿ ಸ್ವಲ್ಪ ಸಮಸ್ಯೆದಾಗದ. ವಿರೋಧ ಪಕ್ಷದವರು ಕೋಮುವಾದಿ ವಿಷ ಬೀಜವನ್ನ ಬಿತ್ತಿ ಸಮುದಾಯಗಳ ಮಧ್ಯೆ ಅಂತರತೆಯನ್ನ ಮಾಡಿ ರಾಜಕಾರಣದ ಅಧಿಕಾರಕ್ಕಾಗಿ ಇಡೀ ದೇಶವನ್ನ ಛಿದ್ರಗೊಳಿಸ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಇವತ್ತು ತೊಂದರೆಯನ್ನ ಕಾಂಗ್ರೆಸ್ ಅನುಭವಿಸ್ತಾ ಇದೆ ಕೆಲವು ರಾಜ್ಯದಲ್ಲಿ. ಆದ್ರೆ ಕರ್ನಾಟಕ ಒಂದು ವಿಭಿನ್ನವಾದಂತ ರಾಜ್ಯ. ಈ ದೇಶದ ಅಖಂಡತೆ, ಸಾರ್ವಭೌಮತೆಯಲ್ಲಿ ಕರ್ನಾಟಕದ ಕೊಡುಗೆ ಬಹಳ ಅನನ್ಯವಾಗಿದೆ. ಅದಕ್ಕಾಗಿ ಈ ರಾಜ್ಯದಲ್ಲಿ ಒಂದು ಕರ್ನಾಟಕ ಮುಂದಿನ ದಿನಮಾನದಲ್ಲಿ 2023 ಮತ್ತೆ ಕಾಂಗ್ರೆಸ್ ತರಬೇಕು ಅನ್ನುವಂತ ಇಚ್ಛೆ ಈ ನಾಡಿನ 6.7 ಕೋಟಿ ಜನರ ಅಪೇಕ್ಷೆ ಅದಾಗಿದೆ. ನೀವು ನೋಡಬಹುದು, ಇವತ್ತು ಮುಂದಿನ ದಿನಮಾನದಲ್ಲಿ ನೀವು ನೋಡಿದ್ರೆ ಇನ್ನೊಂದು 6 ತಿಂಗಳ ಯಾವ ರೀತಿ ಪರ್ವವನ್ನ ಜೆಡಿಎಸ್ ಮತ್ತು ಬಿಜೆಪಿ ಎಷ್ಟು ಜನ ಶಾಸಕರು ನಮ್ಮ ಕಡೆ ಬರೋದಾದ್ರೆ ಆ ಪಕ್ಷದ ಪರಿಸ್ಥಿತಿ ಏನಾಗ್ತದೆ ಅಂದ್ರೆ ನೀವು ಮುಂದಿನ ದಿನಮಾನದಲ್ಲಿ ಇದನ್ನ ನಶಿಸಿರ್ತಕ್ಕಂಥ ಕಾಲ ಬಂದಿದೆ. ಇದನ್ನ ಅಳಿಸಿ ಹಾಕುವುದು ಕರ್ನಾಟಕದಿಂದ. ಇದಕ್ಕೂ ಇಂದು ದೇಶದಲ್ಲಿ ಕಾಂಗ್ರೆಸ್ ಹೋದಕರ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನು ಚಿಕ್ಕಮಗಳೂರಿನಿಂದ ಗೆಲ್ಲಿಸಿ ದೇಶಕ್ಕೆ ಒಂದು ಅಧಿಕಾರ ತಂದುಕೊಟ್ಟಿರ್ತಕ್ಕಂಥ ಇತಿಹಾಸ ಈ ರಾಜ್ಯದ. ಮುಂದಿನ ದಿನಮಾನದಲ್ಲಿ 23ರ ಮುಖಾಂತರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸ್ಥಾಪನೆ ಮಾಡಿ ಈ ಕಾಂಗ್ರೆಸ್ ಧ್ವಜವನ್ನ ಮುಖಾಂತರ ಹಾರಿಸ್ತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದವರು, ಪ್ರಧಾನಮಂತ್ರಿಗಳು ಅಲ್ಲಿ ಧ್ವಜವನ್ನ ಹಾರಿಸ್ತಕ್ಕಂಥ ಪ್ರಯತ್ನವನ್ನ, ರಾಷ್ಟ್ರೀಯ ಬಹುಮತಿಯನ್ನ, ರಾಷ್ಟ್ರೀಯತೆಯನ್ನ ಉಳಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ. ಅದಕ್ಕಾಗಿ ಕಾಂಗ್ರೆಸ್ ಸಂಘಟನೆ ಪರವಾಗಿ ನೀವು ಈ ಡಿಜಿಟಲ್ ಮೆಂಬರ್ಶಿಪ್ ನಲ್ಲಿ ಹೆಚ್ಚಿನ ಸಂಖ್ಯೆಗೆ, ನಾನು ಬರೀ ಸಂಖ್ಯೆ 50,000 20,000 ಬಗ್ಗೆ ಇಲ್ಲ, ಪ್ರಾಮಾಣಿಕರಿರ್ಬೇಕು. ಅದ 5,000 ನಾನು ಬಹಳ ಕಳಕಳಿ ನಿಯತ್ತಿರ್ಲಾರ್ದ ನಾಯಿ ಸಹಿತ ಮನೆ ಮುಂದೆ ಮೇಲೆ ಜಗತ್ತಾಗ ಯಾರು ಪ್ರಾಮಾಣಿಕವಾಗಿರ್ತಾರೆ ಅವ್ರನ್ನ ಮಾತ್ರ ಈ ಪಕ್ಷದಲ್ಲಿ ಅವಕಾಶ ಇದೆ. ನಾನು ಬಹಳ ಜನ ದುಷ್ಟನ ಈ ತಾಲೂಕಲ್ಲಿ ಗಳಿಸಿದೆ, ಆದ್ರೆ ಅದು ಮುಂದಿನ ದಿನಮಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಯಾರು ನಿಷ್ಠೆಯಿಂದಿದ್ದಾರೆ, ಯಾರು ಈ ಪಕ್ಷದ ಪರವಾಗಿ ತಮ್ಮ ಅಂತರಾಳದಿಂದ ಕಾಂಗ್ರೆಸ್ಗಾಗಿರ್ತಾರೆ ಅವ್ರನ್ನ ಮಾತ್ರ ಮುಂದಿನ ದಿನಮಾನದಲ್ಲಿ ಭವಿಷ್ಯದನ್ನ ನಾನು ಮುಂದಿನ ದಿನಮಾನದಲ್ಲಿ 23ರಿಂದ 28ರವರೆಗೆ ತೋರಿಸ್ಕೊಡ್ತೀನಿ. ಈ ತಾಲೂಕಿನ ಇತಿಹಾಸದಲ್ಲಿ ಅನೇಕ ರಾಜಕೀಯ ಸ್ಥಾನಮಾನಗಳನ್ನು ಕೊಟ್ಟಿದ್ದೀನಿ.
ಆದ್ರೆ ಮನುಷ್ಯ ಧರ್ಮದವರು ಇಲ್ಲೆಲ್ಲ ಕಾಂಗ್ರೆಸ್ ಸಂಘಟನೆಗೆ ದ್ರೋಹನ ಬದಲು ಹೋಗಿದ್ದಾರೆ. ಅವರಿಗೆ ಮುಂದಿನ ದಿನಮಾನದಲ್ಲಿ ಈ ತಾಲೂಕಿನ ಜನನೇ ಪಾಠ ಕಲಿಸ್ತಾರೆ. ನಾವು ನೀವು ಕಲಿಸ್ಬೇಕಾಗಿಲ್ಲ. ಎಲ್ಲಿ ಒಡೆತನ ಇರ್ತದೆ, ಎಲ್ಲಿ ನೀತಿ ಇರ್ತದೆ, ಎಲ್ಲಿ ಶಾಂತಿ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಇರ್ತದೆ, ಅಲ್ಲಿ ಪ್ರಜಾಪ್ರಭುತ್ವ ತನ್ನದಾನಾಗಿನೇ ತನ್ನ ಸಮತೋಲನ ಕೈಕೋತದು. ಸೊ ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಸಂಘಟನೆಯನ್ನ ಮುಂದಿನ ನಿರ್ಮಾಣದಲ್ಲಿ ನಾನು ಒಂದು ಕಡೆ ವಿನಂತಿ, ಯಾರು ನಿಷ್ಠಾವಂತರಿದ್ರೆ ಅವರು ಮಾತ್ರ ಈ ಪಕ್ಷದಲ್ಲಿ. ನೀವು ನಿಷ್ಠಾವಂತರಿಲ್ಲ, ಮುಂಜಾನೆ ಒಂದ್ ಕಡೆ ಸಂಜೆ ಕಡೆ ಒಂದ್ ಕಡೆ ಇರುತ್ತೆ, ದಯವಿಟ್ಟು ನಮಗೆ ಹೊರಗೋಗ್ಬಿಡಿ. ನಿಮ್ಮಿಂದ ನಮ್ಗೆ ಏನು ಅವಶ್ಯಕತೆ ಇಲ್ಲ. ಇಲ್ಲಿ ಬಹಳ ಜನ ಪ್ರಾಮಾಣಿಕರಿದ್ದಾರೆ. ಈ ತಾಲೂಕಿನ ಕಾಂಗ್ರೆಸ್ ಶಕ್ತಿಯನ್ನ ತುಂಬಿ ಬಹಳ ಜನ ಇದ್ದಾರೆ. ನಾನು ಹೋದ್ರು ಕಾಂಗ್ರೆಸ್ ನಿಂದ್ರಂಗಿಲ್ಲ, ನೀವ್ಯಾರು ಹೋದ್ರು ನಿಂದ್ರಂಗಿಲ್ಲ. ಕಾಂಗ್ರೆಸ್ ತನ್ನದೇ ಆದಂತ ಇತಿಹಾಸ ಅದ. ಅದಕ್ಕಾಗಿ ಇಂಥ ದುಷ್ಟರೇನಿದ್ರೆ ನೀವು ಈ ಪಕ್ಷದಲ್ಲಿರಬೇಡಿ. ನೀವಿರೋರು ಇದ್ರೆ 100ಕ್ಕೆ 100ರಷ್ಟು 24 ಏನ್ ಕ್ಯಾರೆಟ್ ಗೋಲ್ಡ್ ಇರ್ತದೆ ಹಂಗಿರಿ. ಯಾರು ನಿಮ್ಗೆ ಹೇಳಂಗಿಲ್ಲ, ಆದ್ರೆ ನಿಮ್ಮ ಆತ್ಮಸಾಕ್ಷಿ ನಿಮ್ಗೆ ಕೇಳ್ತದೆ. ಯಾವ ಪಕ್ಷ ನನ್ ಗೌರವ ಕೊಡ್ತದ, ನನಗೆ ಕೆಟ್ಟ ಅನಿಸ್ತದ, ನಾನು ಏನೋ ಮಾಡಲಾರ್ದು ಬಹಳ ನಿಷ್ಠಾವಂತ ಇರ್ತದಾರ. ಆದ್ರೆ ದುಷ್ಟರಿಗೆ ಏನೆಲ್ಲ ಮಾಡಿದೆ ನಾನು ಆದ್ರೆ ಅವರೆಲ್ಲ ನಾಲ್ಕರೇ ಹೋಗಿದಾರ. ಅದಕ್ಕಾಗಿ ನಿಮ್ಮಲ್ಲಿ ನನ್ನ ಪ್ರಾರ್ಥನೆ, ಇಂಥವ್ರನ್ನ ಪಾಠ ಕಲಿಸ್ಬೇಕಾಗಿದೆ. ನಾನು ಮುಂದಿನ ದಿನಮಾನದಲ್ಲಿ ಪ್ರಾಮಾಣಿಕರಿಗೆ ಶಕ್ತಿಯನ್ನು ತಗೋಬೇಕಾಗಿದೆ. ರಾಜಕಾರಣದ ಬಹಳ ಜನ ಈ ತಾಲೂಕಿನೊಳಗೆ ಅಧಿಕಾರವನ್ನ ತಮ್ಮ ಮನೆಯಾಗಿನವ್ರಿಗೆ ಮಾಡ್ತಿದ್ರಿಲ್ಲ. ಅವ್ರು ನಾನು ಎಷ್ಟು ಮಂದಿಗೆ ಅವಕಾಶ ಕೊಡ್ತೀನಿ ಅಂದ್ರೆ ಅದು ರಾಜ್ಯ ಮಟ್ಟದಾಗ, 2 ಜಿಲ್ಲೆ ಒಳಗೆ, ತಾಲೂಕದಾಗ ಎಲ್ಲ ಸಮಾಜದವ್ರಿಗೆ ಯಾಕೆ ಕೊಟ್ಟಿರ್ಬೇಕು ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಪ್ರಜಾಪ್ರಭುತ್ವ ಏನಂತ ಕೇಳಿದ್ರೆ ಅಂದ್ರೆ ಎಲ್ಲರನ್ನ ಅಕ್ಕರೆಯಿಂದ ಕಾಣಬೇಕಾಗ್ತದೆ. ಹೌದು, ಇಲ್ಲಿ ಕಾಂಗ್ರೆಸ್ನ ಇರಲಿಲ್ಲ. 1994 8,000 ಮತಗಳ ತಗೊಂಡು ಡಿಪಾಸಿಟ್ ಜಪ್ತಾದಂತ ಕ್ಷೇತ್ರ ಇತ್ತು. 99 19,000ರಿಂದ ಸೋತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇಲ್ಲಿ 2004 11,717 ಮತಗಳಿಂದ ಸೋತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇಲ್ಲಿ. ಆದ್ರೆ ನಾನು ಅದನ್ನ 2008ಕ್ಕೆ 5 ವರ್ಷ ತಂದಿದೆ. 2013ಕ್ಕೆ ಈ ಜಿಲ್ಲೆ ಇತಿಹಾಸದಲ್ಲೇ 33,000 ಮತಗಳ ಅಂತರದಲ್ಲಿ ಗೆಲ್ಲುವ ಮುಖಾಂತರ ತಾಲೂಕಿನ ಭವ್ಯ ಪರಂಪರೆಯನ್ನು ಬೆಳೆಸಿದ್ದೀನಿ. ಅದು ಕೆಟ್ಟ ಮತ ಹಾಕಿದ್ರು ಅಷ್ಟು ಕೋಟಿ ಅನುದಾನ ಈ ತಾಲೂಕಿಗೆ ತಂದಿನ 33,000 ಕೋಟಿ ಅಂಕಿ ನೆನಪಿಟ್ಟು ಆ 1000 ಮತಗಳ ರೂಪದಲ್ಲಿ 8,000 ಕೋಟಿಗಳನ್ನ ಈ ತಾಲೂಕಿಗೆ ಅಭಿವೃದ್ಧಿ ತರಬೇಕು. 40 ವರ್ಷಗಳಿಂದ ತಾಲೂಕಿಗೆ ಯಾರೇನೇ ಕೆಲಸ ಮಾಡಿರಲಿಲ್ಲ. ಆ ಕೆಲಸಗಳನ್ನ ಮಾಡಬೇಕು ಅನ್ನುವಂತ ಸಂಕಲ್ಪದಿಂದ ನಾನು ಭೀಮಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಅವ್ರು ಎಷ್ಟೋ ಜನ ಅದನ್ನು ತಮ್ಮ ಆಸ್ತಿ ಮಾಡ್ಕೊಂಡು ಹೋಗಿದ್ರು ಪುಣ್ಯಾತ್ಮರು. ನನಗೇನು ಅವಶ್ಯಕತೆ ಇರಲಿಲ್ಲ. ಸುಪ್ರೀಂ ಕೋರ್ಟ್ ವರೆಗೆ ಹೋರಾಟವನ್ನು ಮಾಡಿ ಈ ತಾಲೂಕಿನ ರೈತರ 16,413 ಜನರ ಆಸ್ತಿಯನ್ನ ಮಾಡಿದ್ದೀನಿ. ಇವತ್ತು 600 ಕೋಟಿ ರೂಪಾಯಿ ಆಸ್ತಿಯಾಗಿ ಕಟ್ಟಿದ್ದೀನಿ. ನಾನು ಯಾವುದೋ ಸಕ್ಕರೆ ಕಾರ್ಖಾನೆ ಲಿಕ್ವಿಡೇಷನ್ ಆಗಿ ಹೋಗಿದ್ದು, ಯಾವುದೋ ತಾಲೂಕಿನ ಇತಿಹಾಸದ ಬಾರಕಮಾನಾಗಿ ನಿಂತಿದ್ದು ನ್ಯಾಷನಲ್ ಹೈವೇದಾಗ ನೋಡಕ್ಕೆ ಆ ಕಾರ್ಖಾನೆಯನ್ನ ಜೀವ ಕೊಟ್ಟಿದ್ದೀನಿ ನಾನು. ಇವತ್ತು ಅದ್ರ ಮೇಲೂ ಸಹಿತ ರಾಜಕಾರಣ ಮಾಡೋದ್ರ ಇಡೀ 2 ತಾಲೂಕಿನ ಜನ ವಿರೋಧ ಆಯ್ಕೆ ಮಾಡಿದ್ರೆ ಒಬ್ಬ ಪುಣ್ಯಾತ್ಮ ಇವತ್ತಿಗೂ ಕೋಟಿ ಹುಡಿದವ. ಏನ್ ನೀವು ನಿನ್ ಸಹಾಯ ಕಾರ್ಖಾನೆ ನಿಮ್ಗೆ ಆತ್ಮಸಾಕ್ಷಿ ಭಗವಂತ ಕೊಟ್ಟಿದ್ದಂದ್ರೆ ಆ ಕಾರ್ಖಾನೆ ಒಂದು ಕಲ್ಲು ಇಡಲಾರ್ದವ್ರಿಗೆ ನಿಮಗೆ ಏನ್ ಹಕ್ಕದ ಕಾರ್ಖಾನೆ ಮಾತಾಡ್ಲಿಕ್ಕೆ, ನೋಡ್ಲಿಕ್ಕೆ, ಕೇಳಕ್ಕೆ. ಅದಕ್ಕಾಗಿ ಇಂಥವ್ರನ್ನ ಪಾಠ ಕಲಿಸ್ಬೇಕಾಗ್ತದೆ ಮುಂದಿನ ದಿನಮಾನದಲ್ಲಿ. ಅದಕ್ಕೆ ನೀವು ಜಾಗೃತಿಗೊಳ್ಬೇಕಾಗ್ತದೆ. ಮಿನಿ ವಿಧಾನಸೌಧ ಇಲ್ಲಿದೆ ನೋಡಿ 16 ಕಡೆ ಕಟ್ತಾರೆ. ನಿಮ್ಮ ರಸ್ತೆ ಇಂಡಿಯನ್ ರಸ್ತೆಗಳು ನೀವೆಲ್ಲ ಹಳ್ಳಾಗಿನವ್ರು ನಮ್ಮ ತಾಲೂಕದ ಹೃದಯ ಭಾಗ ಕೇಂದ್ರ ಸ್ಥಾನ ಐತಿ. ಇಲ್ಲಿ ಬರಬೇಕಾದ ರಸ್ತೆಗಳು ಯಾವ ರೀತಿ ಇದ್ದು ಇವತ್ತು ಹೆಂಗದ ಅನ್ನೋದನ್ನ ನೀವು ನೋಡ್ಬೇಕಾಗ್ತದೆ. ಮಾವೇರಿ ಸರ್ಕಲ್ ಹಿಡಿದು ಕಕ್ಕಳ ಮೇಲೆ ಅಂಗಡಿ ಹಿಡಿದು ನೀವು 8 ಗಾಡಿ ನಿಂದಿರ್ತಿದ್ದು ಇವತ್ತು ಹೆಂಗದ. ಇವತ್ತೇನ ಹಂಚಿಗೆ ಮುಂದಕ್ಕೆ ಮಂಗಳ ಬಜಾರ್ ಅಲ್ಲೇ ರೋಡ್ ಬರ್ಲಾರ್ದಂಗೆ ಬ್ಲಾಕ್ ಆಗ್ತಿತ್ತು. ಇವತ್ತು ಅದನ್ನ ಬ್ರಿಡ್ಜ್ ಮಾಡಿ ಈ ರೋಡಿಗೆ ಏನ್ ಮಾಡಿಕೊಟ್ಟಿದೀವಿ ಅನ್ನೋದನ್ನ ನೆನಪಿಸಬೇಕಾಗ್ತದೆ. 4 ಜನಕ್ಕೊಂದು ರಸ್ತೆ ಬಿಜಾಪುರ ರೋಡ್ ಆಗ್ಬೋದು, ಸ್ಟೇಷನ್ ರೋಡ್ ಆಗ್ಬೋದು, ಅಗರ್ಖೇಡ್ ಆಗ್ಬೋದು, ಸಿಂಧಿಗೆ ರೋಡ್ ಹೆಂಗಿದೆ ಅಂದ್ರೆ ಮನೆಗಳನ್ನ ಕೆಡವಿ ಅವ್ರು ಇವತ್ತು ಅಂಗಡಿಗಳನ್ನ ಮಾಡಿ ಕಮರ್ಷಿಯಲ್ ಸ್ಟ್ರೀಟ್ ಟೈಪ್ ಬೆಳೆದು ಯಾರು ಇದನ್ನ ಈ ಕಳಕಳಿ ಇಟ್ಕೊಂಡಿದ್ರು? ಯಾಕೆ ಮಾಡಿಲ್ಲ? ಮೊದಲಿನ 40-50 ವರ್ಷ ಶಾಸಕರು ಇದ್ದವ್ರು ಇಲ್ಲಿ, ಅವ್ರಿಗೆ ಯಾಕೆ ಆ ಕಳಕಳಿ ಇರಲಿಲ್ಲ? ಆ ಭಾವನೆ ಯಾಕೆ ಇರಲಿಲ್ಲ ಈ ಪ್ರದೇಶಕ್ಕೆ ಅನ್ನೋದನ್ನ ನೆನಪಿಸಬೇಕಾಗ್ತದೆ. ಇಂಡಿಯನ್ 50,000 ಜನ ಅದರಲ್ಲಿ ಈ ಪಾಪ್ಯುಲೇಷನ್ 24 ತಾಸು ನೀರು ಕೊಡ್ತಕ್ಕಂಥ ನಗರಸಭೆಗೆ ಆಗ್ತಕ್ಕಂಥ ಯೋಜನೆಯನ್ನು ಪುರಸಭೆಗೆ ಕೊಟ್ಟಿದ್ದೀನಿ ನಾನು. ಯಾಕೆ ಇದನ್ನು ಕೊಟ್ಟಿದ್ದೀನಿ ಅಂದ್ರೆ ಈ ಜನ ಈ ನಗರದವರು ಟೊಂಕ ಮಠ, ಎದಿ ಮಠ ಹಟ್ಟಿ ನೀರು ಕೊಡಗಳು, ಸಣ್ಣ ಮಕ್ಕಳು, ಹಿರಿಯರು
ನಮ್ಮ ತಾಯಿಯಂದ್ರು ಏನ್ ತಕೊಂಡು ಹೋಗ್ತಿದ್ರು ಅವ್ರಿಗೆ ಬರಬಾರ್ದು ತ್ರಾಸ. ಮನಿ ಮ್ಯಾಲಿಗೆ ಮ್ಯಾಲ ಮೂರ್ ಅಂತಸ್ತು ನೀರು ಇರ್ತವೆ. ಏನ್ ಮೋಟರ್ ರಸ್ತೆ ನೀವು ಆ ಪ್ರೆಷರ್ ದಿಂದ, ಧೂಳುಕೇಳದಿಂದ, ಲೋಣಿ ಬಿಕ್ಕಿ ಇವೆಲ್ಲ ಲೋಣಿ ಕೇಡಿಯಿಂದ ಇವತ್ತು ಕುಡಿಯುವ ನೀರಿನ ಶಾಶ್ವತ ಯೋಜನೆಯನ್ನು ನಾವು ನೀವು ಮಾಡಿಕೊಟ್ಟಿದ್ದೀವಿ. ಸೊ ಈ ಸೂಕ್ಷ್ಮ ಅರಿವು ನಿಮ್ಗೆ ಇರಬೇಕಾಗ್ತದೆ. ಮನೆಗಳ ಕನೆಕ್ಷನ್ ಸಹಿತ 8,937 ಮನೆಗಳೇನಿದ್ದು ಇಂಡಿ ನಗರದೊಳಗೆ ಇವ್ರಿಗೆ ಫ್ರೀ ಆಗಿ ಕನೆಕ್ಷನ್ ಕೊಡ್ಬೇಕಂತ ಹೇಳಿ ನಳದ ಕನೆಕ್ಷನ್ ದುಡ್ಡು ಕಳಿಸಲಿಲ್ಲ, ಅದು ಸರ್ಕಾರದಿಂದಲೇ ಕೊಡಿಸಿ ಅವತ್ತ ಕನೆಕ್ಷನ್ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಯಾಕೆ ಈ ಕಳಕಳಿ ಇರಲಿಲ್ಲ ಮೊದಲಿನವ್ರಿಗೆ? ನಿಂಬೆ ಅಭಿವೃದ್ಧಿ ಮಂಡಳಿ ಯಾವ ಪ್ರದೇಶದಲ್ಲಿ ನಿಂಬೆಯನ್ನು ಹೆಚ್ಚಿಗೆ ಬೆಳೀತಿದ್ರು ಆ ನಿಂಬೆ ಬೆಳೆ ಸ್ಟೇಟಸ್ ಅನ್ನ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಮಾಡಿ ಆ ನಿಂಬೆ ಬೆಳೆಗೆ ಸಂಶೋಧನೆ ಮಾಡ್ತಕ್ಕಂಥ ಒಂದು ಅಭಿವೃದ್ಧಿ ಮಂಡಳಿಯನ್ನು ಮಾಡಿ ಇಂಡಿ ನಗರದಲ್ಲಿ ಅದನ್ನು ಸ್ಥಾಪನೆಯನ್ನು ಮಾಡಿ ಆ ಬೆಳೆಗೊಂದು ಸ್ಥಾನಮಾನ ತಂದು ಕೊಡ್ತಕ್ಕಂಥವ್ರು ಮೊದಲು ಯಾರು ಮಾಡಿದ್ರೆ? ಇವತ್ತಿಗೂ ದ್ರಾಕ್ಷಿ ಅಭಿವೃದ್ಧಿ ಮಂಡಳಿ ಮಾಡೋದಾಗಲಿ ಬೇರೆ ಯಾವ ಬೆಳೆಗಳನ್ನು ಬೆಳೀತಾರೆ ಇಲ್ಲಿ ಯಾವ ಮಂಡಳಿ ಮಾಡಿಲ್ಲ. ಆದ್ರೆ ನಾನು ಈ ಪ್ರದೇಶಕ್ಕೆ ಅಭಿವೃದ್ಧಿ ಮಂಡಳಿ ಮಾಡಿಕೊಟ್ಟಿನೋ ಇವತ್ತು ಅದಕ್ಕೆ ಅಧ್ಯಕ್ಷರಾಗಿ ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹುಟ್ಟಿಸಿರ್ತಕ್ಕಂಥ ಕೂಸಿಗೆ ಇವತ್ತು ಬೆಳವಣಿಗೆ ಆಗ್ತದೆ ಅನ್ನುವಂಥ ಸಮಾಧಾನ, ಸಂತೃಪ್ತಿ ನನಗದ. ರಾಜಕಾರಣದಲ್ಲಿ ನಾವು ಎಷ್ಟು ದಿವಸ ಅಧಿಕಾರದಾಗಿದ್ದು ಬಹಳ ಮಾತ್ರದಲ್ಲ, ಆದ್ರೆ ನೀವು ಆ ಕುರ್ಚಿನಲ್ಲಿ ಇದ್ದಾಗ ಈ ತಾಲೂಕಿಗೆ, ಈ ಭಾಗಕ್ಕೆ, ಈ ಪ್ರದೇಶಕ್ಕೆ ಜನರಿಗೆ ಏನು ಮಾಡಿದ್ದೇವೆ ಬಹಳ ಮುಖ್ಯ ಆಗ್ತದೆ. ಆ ಕೆಲಸಗಳನ್ನ ನಾನು ಈ ತಾಲೂಕಿನ ಜನರಿಗೆ ಮಾಡಿ ತೋರಿಸಿದ್ದೇನೆ. ಅದು ಸಾಕಷ್ಟು ನಿಮ್ಗೆ ನಾನು 2013 ಗೆದ್ದಂತ ಸಂದರ್ಭದಲ್ಲಿ ನೀರಿನ ಸಮಸ್ಯೆ ಯಾವ ಎಲ್ಲಿ ನೀರಿನ ಸಮಸ್ಯೆ ಇಲ್ಲ. ನಿಮ್ಗೆ 2013-14 ನಾನು ಗೆದ್ದಾಗ 56 ಹಳ್ಳಿ ಟ್ಯಾಂಕರ್ಗಳಿಗೆ ನೀರು ಹಾಕಿದ್ರು. 14-15ರಲ್ಲಿ 73 ಹಳ್ಳಿ, 15-16ರಲ್ಲಿ 114 ಹಳ್ಳಿಗಿನ ಚಡ್ಚಣ್ ತಾಲೂಕಾಗಿರ್ಲಿಲ್ಲ. ಇವತ್ತ ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಿ ಬಹುತೇಕ ಪ್ರದೇಶಕ್ಕೆ ಕುಡಿಯುವ ನೀರಿನ ಗ್ರಾಮಗಳಿಗೆ ಸಮಸ್ಯೆ ಇಲ್ಲ. ಆದರೂ ಸಹಿತ ಬಳಿ ಕಡಿಮೆ ಅಂತೇಳಿ ವಸತಿ ತೊಂದರೆ ಅಂತೇಳಿ ನಾನು ಇನ್ನೇ ಅಧಿಕಾರಿಗಳ ಸೂಚನೆ ಕೊಟ್ಟಿನೂ ಕೆಲವು ಕಡೆ ವಸತಿಗಳಿಗೂ ಸಹಿತ ಎಲ್ಲೆಲ್ಲಿ ಸಮಸ್ಯೆ ಅದ ಅದನ್ನು ಸ್ಪಂದನೆ ಮಾಡ್ರಿ. ಇದಕ್ಕೂ ಸಹಿತ ಪರಿಹಾರ ಮುಂದಿನ ದಿನಮಾನ ಆಗಲಿ ಅಂತ ಹೇಳಿ ಜಲಧಾರೆ ಯೋಜನೆ, ನಾನೇನು ಕರ್ನಾಟಕ ನಗರ ನೀರು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಇದ್ದೆ. ನಾನು ಕೃಷ್ಣ ಬೈರೇಗೌಡ ನಾಡಿಪೇರ ಮಿನಿಸ್ಟರ್ ಇದ್ದರು. ಈ ನೀರಿನ ಸಮಸ್ಯೆಯನ್ನು ಸೂಕ್ಷ್ಮವಾಗಿ ತಿಳ್ಕೊಂಡು ಹೋಗಿದ್ದೀವಿ ಇಬ್ರು. ಮಂಡ್ಯ ಮತ್ತು ಬಿಜಾಪುರ ಜಿಲ್ಲೆಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಸಾವಿರಾರು ರೂಪಾಯಿ ಅನುದಾನವನ್ನ 2 ಕಿಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದೀವಿ. ನೀರು ಎಲ್ಲಿದಂತ ಕರಿತೀವಿ ಅಂದ್ರೆ ಆಲ್ಮಟ್ಟಿ ಡ್ಯಾಮ್ ನಾಗ 114 ಒಂದು ಪ್ಲೇಸ್ ಅದ. ಅಲ್ಲಿ ಆಲ್ಮಟ್ಟಿ ಡ್ಯಾಮ್ ನಾಗಿಂದ ಒಂದು ಗೇಣು ನೀರು ಅಲ್ಲಿ ನೀರು ಇರ್ತದೆ. ಅಲ್ಲಿಂದ ನೀರನ್ನ ಎತ್ತುವರಿ ಮಾಡಿ ಈ ಜಿಲ್ಲೆಯ 6 ಹಳ್ಳಿಗಳಿಗೆ, ಅದರಲ್ಲಿ ಫಸ್ಟ್ ಇಂಡಿ ತಾಲೂಕಿನ ನನ್ನ ಇಡೀ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಳ್ಳಿಗಳಿಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆಯನ್ನ ಯಾವ ಇಂಡಿಯನ್ ಶಾಶ್ವತ ಪರಿಹಾರ ಮಾಡಿದೆ. ನಮ್ಮ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಇವು ನಮ್ಮ ಕರ್ತವ್ಯ. ನಾನು ಇದನ್ನ ಬೆಳೆ ಮಾಡಿರೋದಲ್ಲ, ನೀವೇ ನನಗೆ ಆಶೀರ್ವಾದ ಮಾಡಿದ್ರೆ, ಶಕ್ತಿ ಕೊಟ್ಟಿದ್ರೆ ಅದರ ಪ್ರತಿರೂಪವಾಗಿ ಕೆಲಸ ಮಾಡಿದ್ದೀವಿ. ಆ ಸಂತೃಪ್ತಿ ನನಗದ ಈ ತಾಲೂಕಿನ ಕೆಲಸಗಳನ್ನ ಮಾಡಿದೀವಿ ಅಂತ ಹೇಳಿ ನಾನು ಹೇಳ್ಕೊಟ್ಟಿದ್ರೆ ಇನ್ನೊಂದು 3-4 ತಾಸು ಇರ್ತದೆ. ಆದ್ರೆ ಮುಂದಿನ ದಿನಮಾನದೊಳಗೆ ಪ್ರತಿ ಗ್ರಾಮಕ್ಕೆ ನಾನು ಅದನ್ನ ಮುಂದಿನ ದಿನಮಾನದಲ್ಲಿ ಒಯ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ ಅನ್ನುವಂಥ ಮಾತನ್ನ ಹೇಳಿ, ಇವತ್ತು ಕಾಂಗ್ರೆಸ್ ಸಂಘಟನೆ ಬಹಳ ಪ್ರಾಮಾಣಿಕವಾಗಿ ನೀವೆಲ್ಲ ಕಟ್ಟಿ ಇಲ್ಲಿ ಯಾರ್ಯಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚೇಂಜ್ ಮಾಡೋದು ಅಂತ ಹೇಳಿ ನನ್ನ ಅವಧಿ ಪದವಿಗೂ ಸಹಿತ ಕೆಲಸ ಮಾಡೋದಕ್ಕೆ ನಾನು ಚೇಂಜ್ ಮಾಡಕ್ ಹೋಗಂಗಿಲ್ಲ. ಸುಮ್ಮನೆ ಅವ್ರ ದೃಷ್ಟಿ ಕೊಡ್ತಾರೆ. ಇನ್ನ ನಮ್ಮ ಪಾರ್ಟಿಗೆ ಬರಲಾರ್ದಾಗ ಏನೇನೋ ಅಂತ ತಿಳ್ಕೊಂಡು ಹೇಳ್ತಾರೆ. ನಿಮ್ಮನ್ನು ನಾನು ಇಲ್ಲಿ ಗೌರವಿಸಂಗಿಲ್ಲ. ಇಲ್ಲಿ ಸಿದ್ಧಾಂತದ ಮೂಲಕ ನೀವು ರಾತ್ರಿ ಇರ್ತೀರಿ, ಹಗಲೇ ಇರ್ತೀರಿ, ಎಲ್ಲ ಮಂದಿ ನೋಡ್ತಾರೆ. ಆ ಕಾಲ ಇಲ್ಲಿ ಕರೆಕ್ಟ್ ಇರೋದು ಮಾತ್ರ ಇಲ್ಲಿ ನಡೆಯುತ್ತೆ. ಬೋರಮಣಿ ಒಳ್ಳೆ ಕೆಲಸ ಮಾಡಬೇಕು, ಸಹಿತ ಕೆಲಸ ಇವರು ಮಾಡ್ತಾರೆ. ನಾನು ಯಾಕೆ ಇವರಿಗೆ ಕೇಳಿದ್ರೆ ಅಪ್ರಾಮಾಣಿಕ ಬಾಳ ತಾಲೂಕರ ಯಾರಿಗೆ ನಂಬಬೇಕು, ಯಾರಿಗೆ ಒಂದು ಅನಿಸ್ತು. ಇದೆಲ್ಲ ಒಂದು 6 ಮಂದಿ ಅಪ್ರಾಮಾಣಿಕರ ಕೊಟ್ಬಿಟ್ಟಾರೆ. ಯಾರಿಗೆ ನಂಬೋದು ನಾವು? ನೀವೆಲ್ಲ ಕರೆಕ್ಟ್ ಇದ್ರೆ ಮುಂದ್ಕೊಂಡು ಇಲ್ಲಿ ನನ್ನ ಮಗಳು ಬಂದಿದ್ರು ಇವರೆಲ್ಲ ಅವ್ರಿಗೆ ಯಾವ ಶಬ್ದದಿಂದ ಕರೆದ್ರು ತಪ್ಪಿ ಅದು. ಆದ್ರೆ ಅವರಿಗೆ ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತೇನೆ. ಮುಂದಿನ ದಿನ ಬಂದಾಗ ನಮ್ದು ಎಂದು ಜಡ್ಪಿ ಮೆಂಬರ್ ಮಾಡಿ ನಾನು ಆದ್ರೆ ಇವತ್ತಿನ ನೆನಪಿಟ್ಟಾರ. ಆದ್ರೆ ನಿನ್ನ ಮನೆ ಮಾಡುವ ಮೊಮ್ಮಗಳು ನೆನಪಿಟ್ಟಿಲ್ಲ.
ಅದಕ್ಕಾಗಿ ಸೂಕ್ಷ್ಮವಾಗಿ ಅರಿಬೇಕಾಗ್ತದೆ. ಇಲ್ಲ ಅದು ನಮ್ದೇ ತಪ್ಪು. ಪಾಪ ನಿಮ್ಮ ಕೈಯನ್ನು ಬಯಸ್ಕೋಬೇಕು, ನನ್ನ ಮನಸ್ಸಿಗೂ ನಾನು ಮಾಡ್ಕೋಬೇಕು. ಆದ್ರೆ ಇನ್ನು ಮುಂದೆ ಅವ್ರು ಚಲೋ ಪಾಠ ಕಲಿಸ್ಯಾರ. ಅವರ ಪ್ರಾಮಾಣಿಕರಂತ ನಮ್ಮಂತವ್ರಿಗೆ ಬೆಳೆಸ್ಬೇಡ್ರಿ, ಪ್ರಾಮಾಣಿಕರಿದ್ದಂಥವ್ರನ್ನ, ಸಜ್ಜನರನ್ನ, ಸರಿದ್ದವ್ರನ್ನ ನೀವು ಬೆಳೆಸ್ತಾ ಇದ್ದಾರೆ. ಅವರು ಸುಮಾರು ಮಾಡಿಲ್ಲ, ಚಲೋನೆ ಮಾಡಿದ್ರೆ ಮತ್ತು ಅವ್ರಿಗೆ ದೇವರು ಒಳ್ಳೇದು ಮಾಡಿ. ಮಿಸಾಲ್ ಸೌಕರ್ಯ ಅಂತ ಹಿರಿಯರು ಮಾಡಿ ನಾನು ಯಾರೇ ಮಾಡ್ತಿದ್ದಾರೆ. ಈ ತಾಲೂಕದ KMF ಗಡ್ಡದವ್ರಿಗೆ ಮಾಡಿ ಯಾರೇ ಮೊದಲು KMF ಅಧ್ಯಕ್ಷರಾಗ್ಯಾರ ಈ ತಾಲೂಕದಾಗ. ಈ ತಾಲೂಕಿಗೆ ಅಧಿಕಾರ ತಂದು ಕೊಟ್ಟಾರ ಯಾರೇ ಪುಣ್ಯ ಬರಲ್ಲ. ಇವತ್ತು ಜಿಲ್ಲಾ ಪಂಚಾಯತ್ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಎಲ್ಲಾ ಸಮಾಜಕ್ಕೆ ಅವಕಾಶ ಕೊಡ್ತಾರೆ. ಜನರಲ್ದಾಗ ಯಾರೇ ಅಲ್ಪಸಂಖ್ಯಾತರಿಗೆ ಎಲ್ಲರೂ ಮಾಡ್ಯಾರ. ಕರ್ನಾಟಕದ ತಾಲೂಕ್ ಪಂಚಾಯತ್ ಮುನ್ಸಿಪಾಲಿಟಿಗಳಿಗೆ ಇಲ್ಲಿ ಇನ್ನೊಂದು ವರ್ಗಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ನಾನು ಅದನ್ನು ಕೂಡಿಸ್ತಕ್ಕಂಥ ಪ್ರಯತ್ನ ನಾನು ಮಾಡಿನ ಅಂತ ಹೇಳಂಗಿಲ್ಲ. ಈ ತಾಲೂಕಿನ ಜನ ನನಗೆ ಶಕ್ತಿ ಕೊಟ್ಟಿದ್ರು, ನಾನು ಆ ಕೆಲಸ ಮಾಡಿ. ಅದಕ್ಕಾಗಿ ಈ ತಾಲೂಕಿಗೆ ಪ್ರಾಮಾಣಿಕವಾಗಿ ತಾಲೂಕ್ ಪಂಚಾಯತ್ ಇವತ್ತು 3 ವರ್ಗದವರು, ಅಲ್ಪಸಂಖ್ಯಾತರನ್ನ, ದಲಿತರನ್ನ, ಮುಂದುವರೆದವ್ರನ್ನ, ಸೊ ಇವೆಲ್ಲ ಕೆಲಸ ಗ್ರಾಮ ಪಂಚಾಯತ್ಗಳಾಗಿರ್ಬೋದು. 37 31 ಗ್ರಾಮ ಪಂಚಾಯತಿ ನಮ್ಮೊಳಗೆ. MLC ಎಲೆಕ್ಷನ್ ಎಲ್ಲ ಮೊನ್ನೆ ನೀವೇ ಕೂಡ ಎಲ್ಲರೂ ಕೂಡ ಗೆಲ್ಸಿದ್ರು. ಹಿಂದೆ ಕೆಲಸ ಪಾಟ್ರಿ ಗೆಲ್ಸೋಕೆ ಬಂದಿದ್ದೀವಿ, ಈಗ ಸುನೀಲ್ ಗೆಲ್ಸಿದ್ದೀವಿ. ನಮ್ದು ಒಂದೇ ಏನಂದ್ರೆ ಸಿದ್ಧಾಂತದಿಂದ ರಾಜಕಾರಣ ಮಾಡೋದು. ಅದಕ್ಕಾಗಿ ಹೋಗಿ ಔಷಿ ಯೋಗ್ಯ ಕೆಲಸವನ್ನ ನೀವೆಲ್ಲ ಮಾಡಬೇಕಾಗ್ತದೆ. ಸೊ ಕಾಂಗ್ರೆಸ್ ಪಕ್ಷ ಸಂಘಟನೆ ಈ ರಾಜ್ಯದ ಇಬ್ಬರು ನಾಯಕರುಗಳು ಬಹಳ ಪರಿಶ್ರಮ ಪಡ್ತಾ ಇದ್ದಾರೆ. ದೇವರಾಜ ಅರಸರ ನಂತರ ಈ ರಾಜ್ಯದ ಸರ್ವ ಜನಾಂಗಗಳನ್ನ ಅಭಿವೃದ್ಧಿ ಮುಖಾಂತರ ಮೇಲೆತ್ತಿರ್ತಕ್ಕಂಥ ಒಬ್ಬ ರಾಜಕಾರಣಿ ಅದು ಹಿಂದಿನ ಮುಖ್ಯಮಂತ್ರಿ ನಮ್ಮ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಈ ರಾಜ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಶೋಷಿತ ವರ್ಗದವರೇ ಮುಖ್ಯಮಂತ್ರಿ ಆದ್ರೆ ನಾನು ಕೊಟ್ಟಿರಲಿಲ್ಲ. 85,000 ಕೋಟಿ ರೂಪಾಯಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮುಖಾಂತರ 13-18 ಹೋಗಿದ್ದಾರೆ. ನೀವು ಬಹುತೇಕ ನೋಡಬಹುದು ಎಲ್ಲ SC ST ಕೇರಿಗಳಲ್ಲಿ CC ರೋಡ್ ಓದಿವೆ. ತಾಂಡ ಇರ್ಬೋದು, ಅರ್ಜೆಂಟ್ ಕೇರಿ ಇರ್ಬೋದು, ಬೇರೆ ದಲಿತ ಸಮುದಾಯದವರು ಬಂದು ವಾಸಿಸ್ತಕ್ಕಂಥ ಎಲ್ಲ ಪ್ರದೇಶ. ಸೊ ಅದಕ್ಕೆ ಮುಂದಿನ ದಿನಮಾನದೊಳಗೆ ಅಂತ ಕೆಲಸವನ್ನ ಮಾಡ್ತಕ್ಕಂಥ ಒಬ್ಬ ನಾಯಕ ನಮ್ಮ ಮಧ್ಯದಲ್ಲಿದ್ದಾರೆ. ಅವರ ಪ್ರಾಮಾಣಿಕತೆ, ಅವರ ಬದ್ಧತೆ ನಮಗೆ ಆಸ್ತಿ ಇದೆ. ಇನ್ನೊಬ್ಬರು DK ಶಿವಕುಮಾರ್ ಅವರು ಬಹುತೇಕ ಅವರ ಅಧ್ಯಕ್ಷರಾಗ ನಡೆದು ಇವತ್ತಿನ ಹಗಲ ರಾತ್ರಿ ಪಕ್ಷಕ್ಕಾಗಿ ಶ್ರಮಿಸ್ತಾ ಇದ್ದಾರೆ. ಇವತ್ತು ಮೇಕೆದಾಟು ಏನೋ ಒಂದು ಹೋರಾಟದ ಬಹಳ ಯಶಸ್ವಿಯಾಗಿ ಇವತ್ತು ಪಾದಯಾತ್ರೆ ಆ ಭಾಗದಲ್ಲಿ ಕಾವೇರಿ ನೀರು ಆ ಪ್ರದೇಶದ ಜನರಿಗೆ ಸಿಗಲಿ ಅಂತ ಹೇಳಿ ಬಹಳ ಕಳಕಳಿಯಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ಬೆಂಬಲವಾಗಿ ನಾವು ನೀವು ಇರಬೇಕಾಗ್ತದೆ. ಆ ಹೋರಾಟ ಯಶಸ್ವಿ ಆಗೋದ್ರ ಮುಖಾಂತರ ಈ ರಾಜ್ಯದ ಭವಿಷ್ಯ ನಿರ್ಮಾಣ ಆಗ್ತದೆ. ಸೊ ಅವರ ಹೋರಾಟಕ್ಕೆ ನಾವು ಕೂಡಿ ಸಹಕರಿಸೋಣ. ನಿಮ್ಮೆಲ್ಲರ ಪರವಾಗಿ ನಾವು ಸಹಿತ ನಾಳೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಅದರ ಜೊತೆಗೆ ಮನ್ನಿ ಸದನವನ್ನ ನಡೀಲಾರ್ದಂಗೆ ಅವಕಾಶ ಮಾಡಿದ್ರು ಬಿಜೆಪಿ ಸರ್ಕಾರ. ನ್ಯಾಷನಲ್ ಫ್ಲಾಗ್, ಈ ದೇಶದ 136 ಕೋಟಿ ಜನರ ಸ್ವಾಭಿಮಾನ, ಕೆಂಪು ಕೋಟೆ ಮೇಲೆ ಧ್ವಜ. ಆ ಧ್ವಜದ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅವರು ರಾಷ್ಟ್ರೀಯ ಮನೋಭಾವನೆ ಇದ್ದಂಥವ್ರಲ್ಲ. ಈ ದೇಶದ ನಾಗರಿಕತೆಯನ್ನ ಪ್ರಶ್ನಿಸಿದಾಗ ನಾವೆಲ್ಲ ಸೊ ಅಂತ ಪ್ರಶ್ನೆಯನ್ನ ಮಾಡೋದಕ್ಕಾಗಿ ಅಂತವ್ರಿಗೆ ಕಡಿವಾಣ ಹಾಕ್ಲಿ, ರಾಷ್ಟ್ರೀಯ ಒಂದೇನೋ ಧ್ವಜ ಗೌರವಿಸೋಕ ಅವರೇನೋ ಅಗೌರವಿಸತಕ್ಕಂಥ ಮಾತನಾಡಿದ್ರು. ಅದರ ಸಲುವಾಗಿ ಸದನವನ್ನ ಸ್ಟ್ರಾಂಗ್ ಮಾಡಿ ಹೋರಾಟ ಮಾಡಿದ್ವಿ. ಅವ್ರಿಗೆ ರಿಸೈನ್ ಕೊಡ್ಸತ್ತೆ, ಅವ್ರೇನು ರಿಸೈನ್ ಕೊಡಲಿಲ್ಲ. ಅವರು ಬಿಜೆಪಿ ಅವರಿಗೆ ಅವ್ರದೇ ಹೊತ್ತಿಗೆ ಇಲ್ಲ. ಅವ್ರಿಗೆ ಆದ್ರೆ ಅವರ ರಾಷ್ಟ್ರೀಯ ಅಧ್ಯಕ್ಷ ಹೋದ ತಿಳ್ಕೊಂಡು ಇಲ್ಲ ಇದು ತಪ್ಪಾಗ್ತದ ಅಂತ ಹೇಳಿ ಹೇಳಿಕೆ ಕೊಡ್ತಕ್ಕಂಥ ಪ್ರಯತ್ನ ಅವ್ರು ಮಾಡಿದ್ರು. ಸೊ ನಾನು ಯಾಕೆ ಅಂದ್ರೆ ದೇಶ ನಮ್ಮೆಲ್ಲಕ್ಕಿಂತ ಬಹಳ ದೊಡ್ಡದು. ನಮ್ಮ ರಾಜಕೀಯ ಪಕ್ಷಗಳಿಗಿಂತ ದೇಶ ಬಹಳ ದೊಡ್ಡದು. ಆ ದೇಶಕ್ಕೆ ಅಗೌರವ ಮಾಡೋದನ್ನ ನಾವು ಯಾರಿಗೂ ಇರಬಾರ್ದು. ಕೆಂಪು ಕೋಟೆ ಮೇಲೆ ಧ್ವಜ ಹಾರಿತು ಅಂದ್ರೆ ಅದು 136 ಕೋಟಿ ಜನರ ಸ್ವಾಭಿಮಾನದ ಪ್ರತೀಕ ಧ್ವಜ. ಆ ಧ್ವಜದ ಬಗ್ಗೆ ಗೌರವ ಮಾಡಬಾರ್ದು. ಕಾವೇರಿ ಬಗ್ಗೆ ನಾವೆಲ್ಲ ಗೌರವ, ನಾವೇನು ಕಾವೇರಿ ಬಿಜೆಪಿ ಅವ್ರ ಹೆಚ್ಚು ಕಾಳಜಿ ಮಾಡ್ತೇವೆ.
ಚಂದನ ಮಠಮಾನಗಳದಾಗ ಇರ್ತೀವಿ ನಾವೆಲ್ಲ, ಆದ್ರೆ ಅದು ನಮ್ಮ ಸಂಪ್ರದಾಯ ಬೇರೆ, ದೇಶದ ಪ್ರತೀಕ ಬೇರೆ. ಅದಕ್ಕೂ ಒಂಥರ ಗೌರವ ಇರೋದು, ಇದಕ್ಕೂ ಗೌರವ ಇರಬೇಕಾಗ್ತದೆ. ಸೊ ಆ ಸೂಕ್ಷ್ಮ ಅರಿವು ಬಿಜೆಪಿ ಅವರಿಗೆ ಬರಲಿ ಅಂತೇಳಿ ನಾನು ಆಶಿಸಿ, ಒಟ್ಟಾರೆ ಈ ದೇಶದ ಅಖಂಡತೆಯನ್ನ, ಈ ದೇಶದ ಸಾರ್ವಭೌಮತೆಯನ್ನ ಎತ್ತಿ ಹಿಡಿಬೇಕಾದ್ರೆ ಕಾಂಗ್ರೆಸ್ ಅವಶ್ಯ ಅದ. ಅದಕ್ಕಾಗಿ ಸಂಘಟನೆಗೆ ಶಕ್ತಿ ತುಂಬತಕ್ಕಂಥ ಪ್ರಯತ್ನ ನೀವೆಲ್ಲರೂ ಕೂಡಿ ಮಾಡಲಿ ಅಂತ ಹೇಳಿ ನಾನು ಆಶಿಸಿ, ನನಗೆ ಇತ್ತೀಚಿನ ಅಭಿವೃದ್ಧಿ, ನಾನಿದ್ದಾಗ ರೋಡ್ಗಳು ಹೆಂಗಿದ್ದು, ಈಗ ರೋಡ್ಗಳು ಹೆಂಗದಾವ ಇವೆಲ್ಲ ನೋಡಕ್ಕೆ, ಈಗೂ ನಾನೇ ಇದಕ್ಕೆ ಕರೆಯಾದ ಸರ್ಕಾರ ನಮ್ದಿಲ್ಲ. 3 ವರ್ಷ ಸಮ್ಮಿಶ್ರ ಸರ್ಕಾರ 1 ವರ್ಷ ಇತ್ತು. ಆದ್ರೆ ಈಗ ಮೇನ್ ರೋಡ್ಸ್ ಸಹಿತ ಏನು ನ್ಯಾಷನಲ್ ಹೈವೇಸ್ ಅದಾವ, ಸ್ಟೇಟ್ ಹೈವೇಸ್ ಅದಾವ, MDR ರೋಡ್ಸ್ ಏನದಾವ, ಬಹಳ ದೊಡ್ಡ ಪ್ರಮಾಣದ ಹಾನಿ ಆಗಿದೆ. ನಮ್ಮ ಮೊನ್ನೆ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಸಚಿವರನ್ನ, ಸರ್ಕಾರವನ್ನ ಬಹಳ ಸೂಕ್ಷ್ಮವಾಗಿ ಅವರ ಗಮನ ಸೆಳೆತಕ್ಕಂಥ ಪ್ರಯತ್ನ ಮಾಡಿ, ಅವರಿಗೆ ಆತ್ಮಸಾಕ್ಷಿ ಅನ್ನೋದೊಂದು ಏನಾದ್ರು ಇದ್ರೆ, ಬರೀ ನನ್ನ ಕ್ಷೇತ್ರಕ್ಕಲ್ಲ, ಈ ಜಿಲ್ಲೆಯ, ಈ ರಾಜ್ಯದ ವಿರೋಧ ಪಕ್ಷ, ಆಳುವ ಪಕ್ಷ, ಪ್ರಜಾತಂತ್ರದ ಒಂದು ಭಾಗ ಆಯ್ಕೆ ಆದ ಬಳಿಕ ನಾವೆಲ್ಲರನ್ನ ಸಮಾನವಾಗಿ ಕಾಣಬೇಕಾಗ್ತದೆ. ಅದು ನಿಜವಾದಂತ ಪ್ರಜಾಪ್ರಭುತ್ವ. ಅಪೆಂಡಿಕ್ಸ್ ಈ ರಾಜ್ಯದ 74 ವರ್ಷಗಳ ಇತಿಹಾಸದಲ್ಲಿ ಎಂದೂ ವಿರೋಧ ಪಕ್ಷ ಮತ್ತು ಆಳುವ ಪಕ್ಷ ಅಂತೇಳಿ ಅನುದಾನ ವಿತರಣೆ ಆಗಿರಲಿಲ್ಲ. ಇಟ್ ಇಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ ಆಫ್ ದಿ ಕರ್ನಾಟಕ. ಸೊ ಇದು ಆಗಬಾರ್ದು. ಇವತ್ತು ನಾವು ನಾಳೆ ಬರ್ಬೋದು, ಬೇರೆಯವರು ಇದ್ದಾಗ ಅವ್ರು ಕೊಡಬಾರ್ದು ಅಂತ ಹೇಳಿ ನಮ್ಮಲ್ಲಿ ಅಲ್ಲಿ ಜನ, ಇಡೀ ಕರ್ನಾಟಕದ ಜನ 224 ವಿಧಾನಸಭಾ ಕ್ಷೇತ್ರಗಳು ಸಮಾನವಾಗಿ ವಿತರಣೆ ಮಾಡಬೇಕಾಗ್ತದೆ. ಅವ್ರು ಸ್ವಲ್ಪ ಹೆಚ್ಚು ಕಡಿಮೆ ಇರಲಿ, ನನಗೆ ಅರ್ಥ ಆಗ್ತದೆ. ರೂಲಿಂಗ್ ಇದ್ದವ್ರಿಗೆ ಒಂದು ಪಾಲು ಸ್ವಲ್ಪ ಹೆಚ್ಚಿಗೆ ಇರಲಿ. ನಾನು ವಿಧಾನಸಭೆ ಅದೇ ಹೇಳಿ, ಅಬ್ನಾರ್ಮಲ್ ಇರಬಾರ್ದು, 0-100 ಇರಬಾರ್ದು. ನಮಗೆ 50, ನಿಮಗೆ 100 ಇರಲಿ, ಕನಿಷ್ಠ ನಮ್ಗೆ 25 ಇರಲಿ. ನಿಮ್ಮ ಮನಸ್ಸು 0 ಇಟ್ಟು ಅಂದ್ರೆ ಅದು ನಿಮಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಅದು ಪ್ರಜಾಪ್ರಭುತ್ವದ ಮೂಲ ಆಶಯಕ್ಕೆ ಧಕ್ಕೆ ತಂದಂಗಾಗ್ತದೆ. ಸೊ ನಮ್ಮ ಪೂರ್ವಜರು ಸ್ವಾತಂತ್ರ್ಯ ತಲುಪಿಸಿಕೊಟ್ಟದ್ದು ಪಕ್ಷಗಳ ಮೇಲೆ ಸರ್ಕಾರಗಳ ರಚನೆ ಆಗ್ಲಿಕ್ಕೆ ಒಂದು ಅವಕಾಶ ಇದೆ. ಆದ್ರೆ ರಾಜ್ಯಗಳನ್ನ ಅಭಿವೃದ್ಧಿ ಮಾಡಬಾರ್ದಾಗ ಪಕ್ಷಾತೀತವಾಗಿ ನಾವು ಚಿಂತನೆಯನ್ನ ಮಾಡಬೇಕಾಗ್ತದೆ. ಆ ವಿಶಾಲ ಮನೋಭಾವನೆಯಿಂದ ರಾಜ್ಯವನ್ನ ಕಟ್ಟಬೇಕಾಗ್ತದೆ. ನಾವು 224 ಜನ ಈ ರಾಜ್ಯದ 7 ಕೋಟಿ ಜನರು ನಮ್ಮವರು ಅನ್ನೋ ಒಂದು ಭಾವನೆಯಿಂದ ಸಮಗ್ರ ಅಭಿವೃದ್ಧಿ ಮಾಡಬೇಕಾದ್ರೆ ಈ ರಾಜ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಸೂಕ್ಷ್ಮ ಪರಿಜ್ಞಾನ ನಮ್ಮಲ್ಲಿ ಇರಬೇಕಾಗ್ತದೆ. ಅದು ಇರಲಿಲ್ಲ ಅಂದ್ರೆ ನಮ್ಮ ಆತ್ಮವಂಚನೆಯನ್ನು ಮಾಡ್ಕೊಂಡಂಗಾಗ್ತದೆ. ಈ ಅಧಿಕಾರ ಶಾಶ್ವತ ಇಲ್ಲ, ಎಂತಿದ್ದವರು ಹೋಗ್ಯಾರೆ. ಆ ದಿವಸ ಎಲ್ಲರೇ ಕಾಣಿಸ್ತಾರ, ನೀವು ಬಿಜಾಪುರದ ಹೋಗ್ಬಿಟ್ಟು ಅವ್ರು ವಂಶಸ್ಥರು ಎಂತಿದ್ದವರು ಹೋಗ್ಯಾರ. ನಾವು ನೀವು ಯಾರು, ಯಾವ ಗಿಡದ ತಪ್ಪನ. ಆದ್ರೆ ಎಲ್ಲಿ ತನ ಇರ್ತೀವಿ, ನಮ್ಮ ವಿರೋಧಿಗಳು ನಮ್ಮನ್ನ ಶ್ಲಾಘಿಸಬೇಕು. ನಮ್ಮ ವಿರೋಧಿಗಳು ಅವರ ಅಂತರಾತ್ಮದಿಂದ, ಬಾಯಿಯಿಂದಲೇ ಸಹಿತ ಅವರ ಆತ್ಮದಿಂದ ಇಲ್ಲ ಇದು ಸರಿಯದನ್ಬೇಕು. ಆ ರೀತಿ ನಾವು ನಮ್ಮ ರಾಜ್ಯಭಾರವನ್ನ, ನಮ್ಮ ಅಧಿಕಾರವನ್ನ ಚಲಾವಣೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗ್ತದೆ. ಸೊ ಅಂತ ವ್ಯವಸ್ಥೆ ಕನ್ನಡ ನಾಡಿನಲ್ಲಿ ಬರಲಿ. ನಾವು ಮೌಲ್ಯಾಧಾರಿತ ರಾಜಕಾರಣಿಗಳು ರಾಮಕೃಷ್ಣ ಹೆಗಡೆ ಅಂತವ್ರೆಲ್ಲ ಆಗಿ ಹೋಗ್ಯಾರ, ನಿಜಲಿಂಗಪ್ಪನಂತವ್ರು ಆಗಿ ಹೋಗಿದ್ದಾರೆ. ಅವ್ರು ಹಿತನೆಂದು ಮಾಡಿದ್ದಾರೆ. ಇವತ್ತು ರಾಮಕೃಷ್ಣ ಹೆಗಡೆ ಅವರು ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮ ಪಟ್ಟಂತವರು. ಬರೀ ಒಂದು ಸಮಸ್ಯೆ ಬಂದ್ರೆ ಸರ್ಕಾರ ಕಾರ್ಯ ಮಾಡೋದು. ಸೊ ಅಂತ ಒಂದು ಪ್ರಯತ್ನ ನಮ್ಮ ಭಾಗದಲ್ಲಿ ಬರಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಾರೆ ಕಾಂಗ್ರೆಸ್ ಸಂಘಟನೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ನಾನು ಇನ್ನೊಂದು ಸಭೆಯನ್ನು ಮಾಡ್ತೇನೆ. ಯಾಕಂದ್ರೆ ಸರ್ಕಾರದವರಿಗೆ ಅಭದ್ರತೆ ಕಾಣಕತ್ತದವ್ರಿಗೆ ರಾಜ್ಯದ ಅನೇಕ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅವ್ರಿಗೆ ಹಿನ್ನಡೆ ಆದ ಬಳಿಕ ಅವರು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಮಾಡಬೇಕು ಬೇಡ ಅಂತ ಹೇಳಿ ವಿಚಾರ ಮಾಡಲಾಗ್ತಾರೆ. ಆದ್ರೆ ಅವ್ರಿಗೆ ಇನ್ನೊಂದು ಅಷ್ಟೇ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದ್ರು ಮೀಸಲಾತಿ ಬಗ್ಗೆ, ರಿಸರ್ವೇಶನ್ ಬಗ್ಗೆ. ಆ ಸುಪ್ರೀಂ ಕೋರ್ಟ್ ಆರ್ಡರ್ನೂ ಸಹಿತ ಸರ್ಕಾರಗಳು ಪಾಲಿಸಬೇಕಾಗ್ತದೆ. ಸೊ ಅದನ್ನ ಯಾವ ರೀತಿ ಸರ್ಕಾರ ತೀರ್ಮಾನ ತಗೋತದ ನಾವೆಲ್ಲ ನೋಡಬೇಕಾಗ್ತದೆ. ಸೊ ಅವರಿಗಿರುವ ಅವಕಾಶ ಇನ್ನು 2 ತಿಂಗಳು ಕ್ಷೇತ್ರಗಳನ್ನ ಪುನರ್ವಿಂಗಡಣೆ ಮಾಡಬೇಕು, ಮೀಸಲಾತಿಯನ್ನ ನಿಗದಿ ಮಾಡಬೇಕು, ಮುಂದೆ ಹೋಗಿ ಚುನಾವಣೆ ಮಾಡಬೇಕು. ಅದು ಬಿಫೋರ್ ಜೂನ್. ಯಾಕಂದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮಳೆ ಇರ್ತದೆ, ಅದ್ರ ಮಾಡ್ಲಿಕ್ಕೆ ಆಗಂಗಿಲ್ಲ.
ಮಾಡಿದ್ರೆ 2 ತಿಂಗಳಿಗೆ ಮಾಡಬೇಕು, ಮಾಡಲಿಲ್ಲ ಅಂದ್ರೆ ಅಸೆಂಬ್ಲಿ ಮುಗಿದ ಬಳಿಕೆ ಮಾಡಬೇಕು ಅಂತ ಚಿಂತನೆ ಅವರಲ್ಲಿ ನಡೆದದ. ಸೊ ನಾವಂತರೂ ಅವರು ನಾಳೆಗೆ ಎಲೆಕ್ಷನ್ ಘೋಷಣೆ ಮಾಡಿದ್ರು ಎಲೆಕ್ಷನ್ ಮಾಡ್ಲಿಕ್ಕೆ ನಮ್ಮ ಪಕ್ಷದವರು ನಾವೆಲ್ಲ ತಯಾರಿದ್ದೀವಿ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್, ಈ ತಾಲೂಕಿಗೆ ಹೋದ ಸಲನೂ ಜಿಲ್ಲಾ ಪಂಚಾಯತಿಗಳಲ್ಲಿ ಹೆಚ್ಚಿಗೆ ತೋರಿಸಿದೀವಿ, ತಾಲೂಕ್ ಪಂಚಾಯತಿಗಳು ಹೆಚ್ಚಿಗೆ ತೋರಿಸಿದೀವಿ. ಈ ಸರ್ತಿನೂ ನಾವು ಗೆಲ್ಸಿದ ಜನ ಗೆಲ್ಸಾರೆ. ಸೊ ಅದನ್ನ ಮುಂದಿನ ದಿನಮಾನದಲ್ಲಿ ಸಹಿತ ಈ ತಾಲೂಕಿನ ಜನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಗೆ ನೀವು ಯಾರು ಅಭ್ಯರ್ಥಿ ಆಗ್ಬೇಕಾದ್ರೆ ಯಾರಿಗೂ ಒಬ್ಬರಿಗೆ ಅವಕಾಶ ಇರ್ತದೆ. ನಾವು ಉಳಿದವರು ಅದಕ್ಕೆ ಸಹಕರಿಸಬೇಕಾಗ್ತದೆ. ಎಲ್ಲರೂ ಆಗಕ್ಕೆ ಸಾಧ್ಯ ಇಲ್ಲ. ಯಾರು ಆಗ್ತಾರೆ ಅವ್ರಿಗೆ ನಾನೇ ನಿಂತೀನಿ ಅನ್ನುವಂಥ ಭಾವನೆಯಿಂದ ಆ ಸಹಾಯ ಮಾಡಿ. ನೀವು ಮಾಡಲಿಲ್ಲ ಅಂದ್ರೆ ಅವರು ಸೋಲಂಗಿಲ್ಲ, ನೀವು ಸೋಲ್ತೀರಿ, ನಾವು ಸೋಲ್ತೀವಿ, ಪಕ್ಷ ಸೋಲ್ತದೆ ಮತ್ತು ಈ ತಾಲೂಕಿನ ಶಾಂತಿ ಕದಲ್ತದೆ. ನಿಮ್ಮೊಂದು ಮಾತು ಹೇಳ್ತೀನಿ, ಈ ತಾಲೂಕಿನೊಳಗೆ ಕಾಂಗ್ರೆಸ್ದವ್ರಿಗಿಂತ 2 ಕಡೆ ಯಾವ ಪಕ್ಷಕ್ಕೂ ಗುರುತಿಸ್ಕೊಳ್ಳೋದವ್ರು ಏನದಲ್ಲ ಅವ್ರು ಇಲ್ಲಿ ಕಾಂಗ್ರೆಸ್ ಅಪೇಕ್ಷೆ ಪಡೋದಿಲ್ಲ. ಯಾಕಂತ ಕೇಳಿದ್ರೆ ಇಲ್ಲಿ ಶಾಂತಿ ಇರಬೇಕಾಗ್ತದೆ, ಇಲ್ಲಿ ಡೆವಲಪ್ಮೆಂಟ್ ಇರಬೇಕಾಗ್ತದೆ, ಇಲ್ಲಿ ಒಳ್ಳೆತನ ಇರಬೇಕಾಗ್ತದೆ ಅಂತ ಹೇಳಿ ಆ ಮಧ್ಯದವ್ರು ಏನದಲ್ಲ ಅವರೆಲ್ಲ ನಿಮ್ಮ ಪಕ್ಷದ ಪರವಾಗಿ ಮತ ಹಾಕೋದು. ಆದ್ರೆ ನೀವೇನಿಲ್ಲಿದ್ರೆ ನೀವು ನಿಮ್ಮ ಆತ್ಮವಂಚನೆ ಮಾಡ್ಕೊಂಡು ಮಾಡಕ್ಕೆ ಹೋಗ್ಬೇಕು. ಮಾಡೋರಿದ್ರೆ ಅದು ನೇರವಾಗಿ ಹೊರ ಹೋಗ್ಬೇಡಿ. ಆಮೇಲೆ ಬಹಳ ಮಂದಿ ಬಂದು ಸೇರೋಲ್ಲ, ನಾವು ವಿಚಾರ ಮಾಡಾಕ್ತೀನಿ ಸಂಗತಿ ತೋಡೋದ್ರೆ ಬೇಡ ಅಂತ ಹೇಳಿ. ಯಾಕಂದ್ರೆ ತಗೊಂಡು ಹಾಳಾಗಿಲ್ಲ ಸಾಧ್ಯ ಮಾಡಿ ಹಚ್ಚೋದು ಅದೆಲ್ಲ ದೊಡ್ಡ ಲಿಸ್ಟ್ ಅದ ಕರೆ. ಆದ್ರೆ ಅವ್ರಿಗೆ ತಗೋಬೇಕಾದ್ರೆ ಸ್ಕ್ರೀನಿಂಗ್ ಎಕ್ಸ್ರೇ ಮಾಡ್ತಾರೆ, ಎಕ್ಸ್ರೇ ಮಾಡ್ಬೇಕಾಗುತ್ತೆ. ಅವರೆಲ್ಲರನ್ನ ಎಕ್ಸ್ರೇ ಮಾಡಿ ಪ್ರಾಮಾಣಿಕರಿದ್ರೆ ಮತ್ತು ಆ ಊರ ನಮ್ಮ ಮೊದಲು ಲೀಡರ್ಗಳು ಏನಂದ್ರೆ ಅವ್ರ ಕೂಡ ಅವ್ರು ಬಂದಿದ್ರಂದ್ರೆ ಅವ್ರ ಮುಖಾಂತರ ಅವ್ರು ಬರ್ತಿದ್ರಂದ್ರೆ ಬರಲಿ. ಅವ್ರು ನೇರವಾಗಿ ನನಗೆ ರಾತ್ರಿ ಹೈವೇ ಭೇಟಿ ಆಗೋದು ಮಾತು ಮುಂಚೆ ನಮಗೆ ಅವ್ರು ನಮ್ಮವ್ರಿಗೆ ಅವರಿದ್ರೆ ಅವರೇ ಅಂತ ಅವಶ್ಯಕತೆ ಇಲ್ಲ. ಸರ್ತಿ ಬೇಕಾದ್ರೆ ಸೋತು ನಮ್ಮ ಮನೆಗಿರೋರು ನಾವು ಸಂಘಟನೆ ಹಾಳು ಮಾಡಿ ಕೆಲಸಕ್ಕೆ ಬರಲಾರ್ದವ್ರು ತೋಡು ಕೊಡೋದು. ನನಗೆ ಪ್ರಾಮಾಣಿಕರ ಬಗ್ಗೆ ಇಲ್ಲಿ ಬಹುತೇಕ ಅವ್ರು ಶ್ರಾಪ್ ತಕ್ಕಾಗತ್ತೆ ನಾನು. ಸೊ ಅದನ್ನು ವಿಮುಕ್ತ ಆಗಬೇಕಾದ್ರೆ ಈ ಪ್ರಾಮಾಣಿಕರನ್ನ, ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಬಂದಾಗ ಪ್ರಾಮಾಣಿಕರಿಗೆ ಬಹಳ ನಿರ್ದಿಷ್ಟವಾಗಿ ಟಿಕೆಟ್ ಕೊಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ. ಯಾಕಂದ್ರೆ ಅಲ್ಲಿ ಬಹಳ ಪುಣ್ಯ ಮಾಡಬೇಕಾಗ್ಯದ. 2023 ಚುನಾವಣೆ ನಾನು ಚುನಾವಣೆ ಮೊದಲು ನಾ ಮಾಡ್ಕೊತೀನಿ ಅಂತ ದೇವ್ರ ಶಕ್ತಿ ಕೊಟ್ಟ. ಅದು ಎಂತೆಂಥ ಸಂಬಂಧ ಮಾಡಿ ಮಗನ ಈಗ ಮಾಡೋದಂತ ಆಸಿಲ್ಲ. ಆದ್ರೆ ಈ 2 ಚುನಾವಣೆ ಸರಿಯಾಗಿ ಮಾಡಿಲ್ಲ. ನನಗೆ 23 ಹೆಂಗೆ ಮಾಡ್ಕೋಬೇಕು ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಂತೀಶ್ವರನ ದಯದಿಂದ ಆ ಕಲಾ ಗೊತ್ತ. ಮತ್ತೆ 2013 ಹೆಂಗೆ 20-30 ಸಾವಿರ ಮೊದಲೇ ಬರೀ 50,000 ಅಲ್ಲ, ನಾನು ಇವತ್ತೇ ಮಾಡ್ಕೊಡ್ತೀನಿ ನಿಮಗೆ 30,000 ಲೈಟ್ ಕದಿಲಿಲ್ಲ ಅಂದ್ರೆ ನಾನು ಮರ್ದಿಲ್ಲ ಬದಲಾವಣೆ ಮಾಡೀನಿ. ಆ ನೈತಿಕ ಹಕ್ಕು ನನಗದ. ಮತದಾರ ಮನೆ ಮಕ್ಕಳಿಗೆ ಕೇಳ್ತೀನಿ ನಾನು ನಿಮಗಾಗಿ ನನ್ನ ಶರೀರ ಸಂಸ್ಥೆ ಕೆಲಸ ಮಾಡಿಕೊಟ್ಟಿನಿ. ಸಾವಿರಾರು ಕೋಟಿ ರೂಪಾಯಿ ಈ ತಾಲೂಕಿನ ಇತಿಹಾಸ ಮನಸ್ಲಾರ್ದ ಕೆಲಸ ಮಾಡಿನೋ. ನೀವು ನನಗೆ ಮತ ಹಾಕ್ತಿರೋ ಇಂಥವ್ರಿಗೆ ಮತ ಹಾಕ್ತಿರೋ ಅಂತ ಕೇಳಕ್ಕ ಆ ನೈತಿಕ ಹಕ್ಕು ನನಗದ. ನಾನು ಅದನ್ನ ಮುಂದಿನ ಪ್ರತಿಯೊಬ್ಬರ ಮನೆಗೆ ಎಲ್ಲ ಸಮಾಜಗಳನ್ನ ಬಸವಣ್ಣನ ಸ್ವರೂಪದಲ್ಲಿ ನಾನು ಕಂಡಿದ್ರೆ ಈ ತಾಲೂಕಿನ ಸರ್ವ ಹಿತಾಂಗಗಳನ್ನ ಪ್ರೀತಿಯಿಂದ ನಾನು ನೋಡಿದ್ರೆ ನನಗೆ ಅವ್ರು ಬೆಂಬಲ ಮಾಡ್ಬೇಕಾಗ್ತದೆ. ಅದು ಮಾಡ್ಲಿಲ್ಲ ಅಂದ್ರೆ ಈ ತಾಲೂಕಿನ ಇತಿಹಾಸದ ಒಂದು ಕಪ್ಪು ಚುಕ್ಕಿ ಆಗ್ತದೆ ಅಂತ ವಾತಾವರಣ ಇಲ್ಲಿ ಸೃಷ್ಟಿ ಆಗ್ತದೆ. ಸೊ ಅದಕ್ಕಾಗಿ ನಾನು ಮುಂದಿನ ತೀರ್ಮಾನದಲ್ಲಿ ರಾಜಕಾರಣದ 23 ರಣಕಲೆಯನ್ನ ಈಗ ಬಂದಿಲ್ಲ. ನಾನು ಬಹಳ ಒಂದು 2-3 ತಿಂಗಳಲ್ಲಿ ಮಾಡ್ತಿದ್ದೆ. ನಾವು ಇನ್ನೊಂದು ವರ್ಷ ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಯಲ್ಲಿ ಇವತ್ತೇನು ನನ್ನ ಕನಸುಗಳಿದ್ದು ನಾನು ಇಲ್ಲಿಗೆ ಇದು ಮುಗಿದ ಬಳಿಕ ಮೆಗಾ ಮಾರ್ಕೆಟ್ ನೋಡಿಕೊಂಡಿನ ಅಧಿಕಾರಿಗಳನ್ನು ಕರೆಸಿದೆ. ಈ ತಾಲೂಕಿನ ಭಗದ ಪರಂಪರೆಯಲ್ಲಿ ಯಾವ ಜಾಗ ಗೊತ್ತೇ ಇರಲಿಲ್ಲ. ಇವತ್ತು ಮುನ್ಸಿಪಾಲಿಟಿ ಆಸ್ತಿ ಮಾಡಿ ಇವತ್ತು ಆ ಮುನ್ಸಿಪಾಲಿಟಿ 33 ಬಿಲ್ಡಿಂಗ್ ಕಟ್ಟೋರು ಒಂದು 100 ಕೋಟಿ ರೂಪಾಯಿ ಆಸ್ತಿ ಆಗ್ತದೆ ಈ ನಗರಕ್ಕೆ. ಇಲ್ಲೇ ನಮ್ಮ ಅಂತೇಳಿ ಸರ್ಕಾರ ಗೊತ್ತಿದ್ದಾರೆ. ಇದು ಒಂದು ಮಾಡಿಬಿಟ್ರೆ ಸಾಕು ನಮ್ಮ ಊರಿಗೆ ಅಂತ ಹೇಳ್ತಿದ್ದಾರೆ. ಅದು ಒಂದು ಏನಂದ್ರೆ ಯಾವುದು ಉಳಿದೋದು ಈ ತಾಲೂಕಿನೊಳಗೆ ನಾನು ಅದನ್ನು ಮಾಡ್ಬೇಕು. ಮತ್ತೆ ಇದು ನಾ ಇರೋದಾಗ ಏನಾಗೋದಾಗ್ತದೆ ಮತ್ತೆ ಮುಂದಿನವರೆಲ್ಲರೂ ಹೆಂತ ಬಂದರೆ ನಾನು ನೋಡ್ಬೇಕು. ನಾವು ಈ ತಾಲೂಕಿಗೆ ಎಲ್ಲ ರೀತಿ ಕೆಲಸಗಳನ್ನ ಮಾಡಬೇಕು. ಸೊ ನಾನು ಇನ್ನೊಂದು ಮಾತನ್ನ ಕೋಟಿ ಭಾಗದ ಜನರು ರೇವಣ ಸಿದ್ದೇಶ್ವರ ಯಾಕೆ ಯೋಜನೆ ಈ ಸರ್ಕಾರ ಮಾಡ್ಲಿಕ್ಕೆ ನಾನು ಹೌಸ್ ನ ಕಮಿಟ್ ಮಾಡಿಸಿ ನಾವು ಅವ್ರಿಗೆ ಕಮಿಟ್ಮೆಂಟ್ ಇರ್ತದೆ ನಾವು ಮಾಡಿಕೊಡ್ಬೇಕು.
ಒಂದು ಸರ್ಕಾರದ ಜವಾಬ್ದಾರಿ ಒಬ್ಬರು ಸಚಿವರು ವಾಗ್ದಾನ ಮಾಡಿದ್ರು ಅಂದ್ರೆ ಅದು ಸದನದೊಳಗೆ ಅದು ಹಕ್ಕಿಚ್ಯುತಿ ಒಳಪಡ್ತದೆ ಮುಂದಿನ ದಿನಮಾನದಲ್ಲಿ. ಸೊ ಆ ಕೆಲಸ ಅವ್ರು ಮಾಡ್ಬೇಕು, ಆ ಆಶಯ ನಂದವ ಅವ್ರಿಗೂ ಸಿಗ್ತದ, ಸಮಾಂತರವಾಗಿ ಕ್ರೆಡಿಟ್ ಹೋಗ್ತದೆ. ಒಂದು ಮಾಡಿಲ್ಲ ಅಂದ್ರೆ ನಾನು 2023 ಯಾವ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಮಾಡ್ಲಿಲ್ಲ ಅಂದ್ರೆ 18 ಚುನಾವಣೆಯಿಂದ ನಾನು ಸ್ಪರ್ಧೆ ಮಾಡಂಗಿಲ್ಲ ಅಂತ ಹೇಳಿದ್ರೆ 2023 ನಾನು ಗೆದ್ದಕ್ಕೆ ಆ ಚುನಾವಣೆ ನಾನು ಮಾಡ್ಲಿಲ್ಲ ಅಂದ್ರೆ ಮತ್ತೆ 2028 ಚುನಾವಣೆ ರಾಜಕಾರಣ ಮಾಡ್ಬೇಕು. ಮನುಷ್ಯನಲ್ಲಿ ಬದ್ಧತೆ ಇರ್ಬೇಕಾಗ್ತದೆ. ಅಧಿಕಾರ ನಮಗಾಗಲ್ಲ, ಜನರು ಏನು ಮಾತು ಕೊಟ್ಟಿರ್ತೀವಿ ಅದನ್ನು ಮಾಡಿ ತೋರಿಸ್ಬೇಕಾಗ್ತದೆ ತಾಲೂಕಿಗೆ. ಸೊ ಆ ಭಾಗದ ಜನರಿಗೆ ಇವತ್ತು ಆ ನೀರಾವರಿ ಕೊರತೆ ಅದ, ಅದನ್ನು ನೀಗಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ಅದ್ರ ಜೊತೆಗೆ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ನಾನೇ ಒಂದು ನೀಲ ನಕ್ಷೆ ಹಾಕಿಟ್ಟಿದ್ದೀನಿ ತಾಲೂಕಿಗೆ. ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಯನ್ನ ಯಾವ ಸಿಗಬೇಕಂತ ಪ್ರಯತ್ನವನ್ನ ಮುಂದಿನ ದಿನಮಾನದಲ್ಲಿ ಮಾಡೋಣ. ಅದಕ್ಕಾಗಿ ನೀವು ಈ ಡಿಜಿಟಲ್ ಮೆಂಬರ್ಶಿಪ್ ಅದ ಬೋರಾಮಣಿಯವ್ರನ್ನ ಮತ್ತು ಕಲ್ಲಗೌಡರನ್ನ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಇದಕ್ಕೆ ಯಾರು ನಿಮ್ಮ ಹತ್ರ ಬಂದಾಕ್ರ ಅವ್ರಿಗೆ ಸಹಾಯ ಸಹಕಾರವನ್ನ ಮಾಡಿ, ಅದ್ರ ಜೊತೆಗೆ ನೀವೆಲ್ಲರಿಗೂ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಸಂಘಟನೆ, ಕಾಂಗ್ರೆಸ್ ಪಕ್ಷದ ಕಳಕಳಿಯನ್ನ, ವಿಶೇಷವಾಗಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ನಿರ್ಮಲಾ ಸಹೋದರಿ ತಳಕೇರಿ ಅವರು ನಾವು ಬಹುತೇಕ ಅವ್ರನ್ನ ಶ್ಲಾಘಿಸ್ತೇವೆ. ಮಹಿಳಾ ಸಂಘಟನೆ ಬಹಳ ಕಡಿಮೆ ಇತ್ತು, ಅದಕ್ಕಾಗಿ ಅವರ ಸಂಘಟನೆಗೆ ನಾನು ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮ್ಮ ಸಂಘಟನೆಯನ್ನ ಮುಂದುವರಿಸಿ ತಾಯಂದರ ಸಂಖ್ಯೆ ಹೆಚ್ಚಿಗಿರಬೇಕು. ದೇಶದ ಸಂಸ್ಕೃತಿಯ ಪ್ರತೀಕ ಅವ್ರನ್ನ ಗೌರವಿಸಬೇಕಾದದ್ದು ನಮ್ಮ ನಿಮ್ಮ ಮತ್ತು ನಾಗರಿಕ ಸಮಾಜದ ಕರ್ತವ್ಯ. ಆ ಗೌರವವನ್ನು ಅವ್ರಿಗೆ ನಾವು ಕೂಡಿ ಮಾಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಅನೇಕ ಜನ ಈ ಒಂದು ಮೆಂಬರ್ಶಿಪ್ ಡ್ರೈವ್ ನಲ್ಲಿ ಅನೇಕ ಜನ ಪ್ರಯತ್ನವನ್ನ ಮಾಡೋದ್ರಿ. ನಿಮ್ಮೆಲ್ಲರಿಗೂ ಸಹಿತ ಈ ಒಟ್ಟಾರೆ ಸಂಖ್ಯೆಗಳ ಮಾತು ಕೊಡೋಕೆ ಹೋಗಬೇಡ, ಅದು ಎಷ್ಟೇ ಕಡಿಮೆ ಆದ್ರೂ ಪ್ರಾಮಾಣಿಕರಿರೋರು, ಆ ಊರಾಗ ಗಟ್ಟಿರಬೇಕು. ಸುಮ್ಮನೆ ಸಂಖ್ಯೆ ಹೆಚ್ಚಿಗೆ ಮಾಡೋದ್ರಿಂದ ಏನಾದ್ರು ನನಗೇನದು ಆ ಮೆಂಬರ್ಶಿಪ್ 50,000 ಆಗುತ್ತಿಲ್ಲ, 500 ಇರೋದೇ 5,000 ಮಾಡಿ. ಆದ್ರೆ ಯೋಗ್ಯ ಇದ್ದವ್ರನ್ನ ಪ್ರಾಮಾಣಿಕರನ್ನ ಪಕ್ಷದ ಕಳಕಳಿ ಮಾಡ್ತಕ್ಕಂಥ ಪ್ರಯತ್ನ ನೀವು ಮಾಡಬೇಕು ಅನ್ನೋದು ಮಾತು ಹೇಳಿ. ಬಹಳ ಜನ ತೊಂದರೆ ಆಗತ್ತೆ. ಇಷ್ಟು ಜಾಗದಾಗ ಸಭೆ ಇನ್ನೊಂದು ಮಾಡಕ್ಕೆ ಹೋಗಬೇಡ. ಸಭೆ ಮಾಡೋದಿತ್ತಂದ್ರೆ ನಮ್ಮ ಅಮ್ಮ ಹೋಟೆಲ್ ಯೋಗಿ ಅಪ್ಪ ಯಾರಿಗೂ ನಿಲ್ಲಿಸಿ ಕೂತವರು ನಿಂತವರು ತ್ರಾಸು ಕೂತವ್ರು ಗೊತ್ತಂದ್ರೆ ಯಾರಿಗೂ ಸಹಿತ ನೋಯಿಸಬಾರ್ದು ನಾವು. ಸೊ ಅದನ್ನ ಮುಂದಿನ ದಿನಮಾನದಲ್ಲಿ ಮಾಡೋಣ. ಈ ತಾಲೂಕಿನ ಸಂಘಟನೆಯನ್ನ, ಈ ತಾಲೂಕಿನ ಶಕ್ತಿಯನ್ನ ಇನ್ನೊಂದಿಷ್ಟು ಮುಂದಿನ ದಿನಮಾನದಲ್ಲಿ ಯಾವ ರೀತಿ ಹಿಂದೆ ನಡ್ಕೊಂಡು ಬರ್ತಿದ್ರು ನಾವು. ನೀವೇ ಒಂದು ಮುನ್ಸಿಪಾಲಿಟಿ ಒಂದೇ ನಾನು ಕೇಳಿ ಓದದ್ದು, ಅದು ನನ್ನವರೇ ನನಗೆ ಮೋಸ ಮಾಡಿ, ಯಾರು ನನ್ನ ಜೊತೆ 20-30 ವರ್ಷಗಳಿಂದ ಅವರು ಮೋಸ ಮಾಡ್ಯಾರ. ಮುನ್ಸಿಪಾಲಿಟಿ ನನ್ನ ಕೇಳಿ ಮೆಂಬರ್ ಆದಂತವ್ರು ಸಹಿತ ಮೋಸ ಮಾಡ್ಯಾರ. ಅವ್ರಿಗೆ ನಾಯಕಲ್ಲ, ದೇವರು ಅವ್ರಿಗೆ ಒಳ್ಳೇದು ಮಾಡ್ಲಿ. ಆದ್ರೆ ಎಲ್ಲಿ ಇರ್ತೀರಿ ಅಲ್ಲಿ ನಿಯತ್ತಿ, ಯಾರು ನಿಮಗೆ ಸಹಾಯ ಮಾಡಿರ್ತಾರೆ, ಯಾರು ನಿಮಗೆ ಮನುಷ್ಯತ್ವದಿಂದ ಪ್ರೀತಿ ಮಾಡಿರ್ತಾರೆ, ಅವ್ರಿಗೆ ದ್ರೋಹಬೋದ್ರೆ ನಿಮ್ಮ ದೇವರು ಎಂದು ಒಳ್ಳೇದು ಮಾಡಲಿಲ್ಲ. ನೀವು ದ್ರೋಹಬೋದ್ರಿಂದ ಹೊರಗೋಗಿ ಮಾಡಿಲ್ಲ, ಏನ್ ತಪ್ಪದು. ಆದ್ರೆ ಇಲ್ಲೇ ಇದ್ದು ನನ್ನ ಬಲ್ಲಿ ಕೂತು ನನಗೆ ಮೋಸ ಮಾಡಿದ್ರೆ ರಾಜ್ಯ ಮಹಾರಾಜರ ಕಾಲದಿಂದ ಇಂಥ ಮೋಸ ಆಗ್ಯಾವ. ಒಂದೊಂದು ರಾಜ್ಯ ಸಂಸ್ಥಾನಗಳು ಹಾಳಾಗ್ಯಾವ ಈ ಮೋಸಗಾರರಿಂದ, ವಿರೋಧಿಗಳಿಂದ. ಅದಕ್ಕೆ ಮೋಸ ಮಾಡೋರಿಗೆ ಅದೊಂದು ಕಳಕಳಿ ವಿನಂತಿ, ದಯವಿಟ್ಟು ಬರ್ಬೋದು. ಇಲ್ಲಿ ಯಾವ ರೀತಿಯಿಂದ ಮೋಸ ಮಾಡೋದು, ನಿಮ್ಮ ಮನುಷ್ಯತ್ವಕ್ಕೆ ನೀವು ಇದ್ರಿ ಅಂತ ಇದೆ. ಅದಕ್ಕಾಗಿ ಅಂಥವ್ರಿಗೆ ನಾನು ಹೆಚ್ಚಿಗೆ ಹೇಳೋದು ಹೋಗಾಗಿಲ್ಲ. ಇಂಥ 10 ಮುನ್ಸಿಪಾಲಿಟಿ ಮಾಡೋ ಅದು ಲಿಮಿಟೆಡ್ ಹೋಗಿ ರಾಜಕಾರಣ ನೀವು ನಮ್ಮನ್ನು ತಪ್ಪಿಸ್ಬೋದು. ಆದ್ರೆ ಮಾಸ್ ಹೋಟಿಂಗ್ದಾಗ, ಸಾರ್ವಜನಿಕ ಹೋಟಿಂಗ್ದಾಗ ಬದಲಾವಣೆ ಮಾಡೋ ಶಕ್ತಿ ನಿಮ್ಗಿಲ್ಲ. ಒಬ್ಬರನ್ನ 2-4 ಮಂದಿನ ದುಡ್ಡು ಕೊಟ್ಟು ಬೇರೆ ಬೇರೆ ಪೊಲೀಸ್ ಸ್ಟೇಷನ್ದಾಗ ಕ್ರಿಮಿನಲ್ಸ್ ಅವ್ರೇನ್ ಕ್ರಿಮಿನಲ್ ಪೊಲೀಸ್ ಸ್ಥಿತಿಗೆ ಕೊಟ್ಟಿದ್ರು, ನಂದು ತಪ್ಪದು. ಅಂಥವರೆಲ್ಲ ಈ ಪೊಲೀಸ್ ಸ್ಟೇಷನ್ ನಿಂದ ಊಟ ಹಾಕ್ಸೋ ಪ್ರಯತ್ನ ಮಾಡಿ. ಈ ಪೊಲೀಸ್ ಸ್ಟೇಷನ್ದಾಗ ಒಬ್ಬ ಹಿಂದಿನ ಉಪಮುಖ್ಯಮಂತ್ರಿ ಆ ರೀತಿ ರಾಜಕಾರಣ ಮಾಡೋ ಪ್ರಯತ್ನ ಮಾಡಿ. ಇವೆಲ್ಲ ಇಲ್ಲಿ ನಡೆಯಂಗಿಲ್ಲ.
ಇಲ್ಲಿ ನೀತಿಯಿಂದ ರಾಜಕಾರಣ ಮಾಡೋದು ಕಲಿಯೋದು ನಾವು. ಅದು ಸಂಬಂಧಿ ಈ ತಾಲೂಕದಾಗಿದ್ದೀನಿ ನಾನು. ಅದಕ್ಕೆ ಮುಂದಿನ ದಿನಮಾನದಾಗ ಅಂತ ಮೋಸದ ಕೆಲಸ ಮಾಡಬೇಡ್ರಿ. ಆಮೇಲೆ ಗ್ರಾಮಗಳ ನಾನು ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಆದ್ರೆ ದಯವಿಟ್ಟು ನನ್ನ ಗಮನಕ್ಕೆ ತಗೋಬೇಕು. ಯಾಕಂದ್ರೆ ಮಾರ್ಚ್, ಏಪ್ರಿಲ್ ಮತ್ತು ಮೇ ಪಾಪ ಅಡಿ ವಸ್ತಿ ನನಗೆ ಕೆಲವು ಜನ ಹೇಳಿದ್ದಾರೆ, ಅಡಿ ವಸ್ತಿ ಕುಡಿಯುವ ನೀರಿನ ತ್ರಾಸು ಅಂತೇಳಿ. ಬರೀ ನೀವು ನಮ್ಮ ಆಫೀಸಕ್ಕೆ ನಮ್ಮ ಪಿಎಗಳಿಗೆ ಇಲ್ಲಿ ತ್ರಾಸು ಅಂತ ಹೇಳಿ ಒಂದು ಪತ್ರ ಬರೆದ್ರಿ ಅಂದ್ರೆ ನಾನು ಅದನ್ನ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ರು, ಆ ನೀರನ್ನ ನೀವು ಪೂರೈಸತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿ ಈ ಜಿಲ್ಲೆ ಸರ್ವಾಂಗೀಣ ನಮ್ಮಲ್ಲಿಯೂ ಜಿಲ್ಲಾ ರಾಜಕಾರಣದಾಗ ಬಹಳ ವ್ಯತ್ಯಾಸಗಳಿದ್ದು ಅದ್ರ ಮತ್ತೆ ಇಲೆಕ್ಷನ್ ಬಂದಾಗ ಮತ್ತೆ ಕೂಡಲಾಗಿದ್ದೀವಿ ನಾವೆಲ್ಲ. ಯಾಕಂದ್ರೆ ಯಾಕಂದ್ರೆ 2013 7 ಜನ ಗೆದ್ದಿದ್ದೀವಿ ನಾವು ಜಿಲ್ಲಾದಾಗ. ಮಂತ್ರಿ ಆಗೋ ಕಾಲ ಜಗಳ ಇರ್ತಾವ. ಮೊದಲು ಗೆದ್ದಿನೋ ಆಮೇಲೆ ಮಂತ್ರಿ ಕಡೆ ಮಾಡೋದು ಅಂತ ಹೇಳಿ ನಾನು ಗೆದ್ದಿದ್ದೇ ಆಗಲಿಲ್ಲ ಅಂದ್ರೆ ಮಂತ್ರಿ ಆಗೋದಿಲ್ಲ. ಮತ್ತು ನಾವು ನೀವು ಗೆದ್ದಿಲ್ಲ ಅಂದ್ರೆ ನಮ್ಮ ಜನರು ನಮಗೇನು ನಮ್ಮ ಗೆಲ್ತಾರೆ ಅವ್ರಿಗೆ ನಾವು ಮಾಡಲ್ಲ. ಸೊ ಅದಕ್ಕೆ ಇಡೀ ಜಿಲ್ಲಾ ಮುಂದಿನ ದಿನಮಾನದೊಳಗೆ ಒಂದೇ ಭವನ ಒಳಗೆ ಕಾಂಗ್ರೆಸ್ ನೀವು ಯಾರ್ಯಾರು ಇದ್ದು ನೋಡಂಗಿಲ್ಲ ಅವರೆಲ್ಲರೂ ಕೂಡ ಒಂದೇ ಜಾಗದಾಗ ಇದ್ದೇವೆ ನಾವು. ಆ ಜಿಲ್ಲೆ ಕಾಂಗ್ರೆಸ್ ಕಟ್ಟೆಯನ್ನ ಕಟ್ಟಬೇಕಾಗಿದೆ. ನನಗೆ ದಿಲ್ಲಿಯವರು ಸುರ್ಜೇವಾಲ ಅದೇ ಸಲಹೆಯನ್ನು ಹೇಳ್ಯಾರ, ನಾನು ಅದನ್ನು ಪಾಲಿಸಬೇಕಾಗ್ತದೆ. ನನಗಾಗಲ್ಲ, ಕಾಂಗ್ರೆಸ್ಗಾಗಿ, ಈ ಜಿಲ್ಲೆಯ ಕಾಂಗ್ರೆಸ್ ಸಂಘಟನೆಗಾಗಿ. ಅದು ಮಾಡಲಿಲ್ಲ ನಾವು ಸ್ವಾರ್ಥಿಗಳಾಗಿ ಆ ಸ್ವಾರ್ಥವನ್ನ ಬದಿಗಿಡಬೇಕಾಗ್ತದೆ. ನಾನು ಒಂದು ದಿವಸ ಅದನ್ನ ಈ ಭಾಗದಲ್ಲಿ ಪ್ರಯತ್ನ ಅದೇನು ಬಹಳ ಕೆಲಸ ಉಳಿದಿಲ್ಲ. ಮುಂದಿನ ಸರ್ಕಾರ ಆದ್ರೂ 2-3 ನೀರಾವರಿ ಅದೊಂದು ಈ ತಾಲೂಕ ಬಿಜಾಪುರದ ಜಿಲ್ಲೆ ಅಂತ ಕರೀತಿದ್ರು, ಇನ್ನೊಂದು ಜಿಲ್ಲೆ ಮಾಡ್ತಕ್ಕಂಥ ಒಂದು ಪ್ರಯತ್ನ. ಮತ್ತು ಆ ಸಕ್ಕರೆ ಕಾರ್ಖಾನೆಗೆ ಒಂದು 300 ಕೋಟಿ ರೂಪಾಯಿ ಸಾಲ ಅದ, ಅದನ್ನ ಒಂದು ಸರ್ಕಾರದಿಂದ ಸಾಲ ಮುಕ್ತ ಮಾಡ್ಲಿಕ್ಕೆ ಪ್ರಯತ್ನಗಳು. ಈ 3 ನಾನು 2023ರಿಂದ 2028ರವರೆಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಂದ್ರೆ ಇವು ಕೆಲಸ ಮಾಡಬೇಕು ಒಂದು ಚಿಂತನೆಯಿಂದ ಈ ಕೆಲಸಗಳನ್ನ ನಾವೆಲ್ಲ ಮಾಡೋಣ. ನಿಮ್ಗೆ ಗೊತ್ತದ ಇವತ್ತು ಹೆಂಗ್ ವಾತಾವರಣ. ನಾನು ಎಲ್ಲಿಂದನ ಈ ಡಿವೈಡರ್ ಮಾಡಿಸಿದ್ದೀವಿ, ಅಗ್ರಿಕಲ್ಚರ್ ಏನ್ ಕೃಷಿ ವಿಜ್ಞಾನ ಕೇಂದ್ರ ಮಾಡಿದೀವಿ ನಾವು, ಅಲ್ಲಿಂದನೇ ಇವತ್ತು ಊರು ಬೆಳಿಲಾಗದ. ಈ ಕಡೆ ಆ ಕಡೆ ಇಂಡಿ ಮೊದಲು ಹೆಂಗಿತ್ತು ಇವತ್ತು ಹೆಂಗದ. ಆ ಸ್ಟೇಡಿಯಂಗಳು, ಅಲ್ಲಿ ಡಿಗ್ರಿ ಕಾಲೇಜ್ ಮತ್ತು ಡಿಪ್ಲೊಮಾ ಕಾಲೇಜ್, ITI ಕಾಲೇಜ್, ನೀವೆಲ್ಲ ಮೊದಲೆಲ್ಲ ಇಲ್ಲೇ ವೀರಪ್ಪನಗರ ನೆಲ್ಲ ಮೇಲೆ ಕುಂತು ಕಲಿತ ಮಕ್ಕಳೆಲ್ಲ ಸಣ್ಣ ಡಿಗ್ರಿ ಕಾಲೇಜ್ ಮಕ್ಕಳು. ಇವತ್ತು ಅವರಿಗೆ ಒಂದು ದೊಡ್ಡ ಬಿಲ್ಡಿಂಗ್ ಹೊಂದಿಸಿ. ನನ್ನ ಮನೆ ಜಳಕಿ ಹೋಗಿದ್ದ, ನಾನು ಬಿಜಾಪುರದಾಗೆಲ್ಲ ಡಿಪ್ಲೊಮಾ ಕಾಲೇಜ್ ಬಿಲ್ಡಿಂಗ್, ಪಾಲಿಟೆಕ್ನಿಕ್. ನೀವೆಲ್ಲ ಜಳಕಿಗೆ ಹೋಗ್ಬೇಕಂದ್ರೆ ಅಂದ್ರೆ ಎಡಕಿನ ಮೊದಲು ಕಾಣಿಸ್ತದೆ. ಡಿಪ್ಲೊಮಾ ಕಾಲೇಜ್, ಡಿಗ್ರಿ ಕಾಲೇಜ್, PUC ಕಾಲೇಜ್, ಹಾಸ್ಟೆಲ್, ಹಾಸ್ಪಿಟಲ್. ಯಾಕೆ ನಾನು ಇದನ್ನ ಹೇಳ್ತೀನಿ ಅಂದ್ರೆ ಡೆವಲಪ್ಮೆಂಟ್ ಎಲ್ಲ ಭಾಗದಲ್ಲಿ ಬರಬೇಕಾಗ್ತದೆ ಸಮತೋಲನೆಯಿಂದ. ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅದಕ್ಕ ಮತ್ತು ಅಗ್ರಿಕಲ್ಚರ್ ಪೋಸ್ಟ್ ಕಟ್ಟಲಾಗಿದೆ, ಪೂರ್ತಿ ಮೊದಲೇ ಉದ್ಘಾಟನೆ. ಸೊ ಇವೆಲ್ಲ ಈ ಭಾಗದ ಅಭಿವೃದ್ಧಿಗಾಗಿ ಬಹಳ ಮುಖ್ಯ ವಹಿಸ್ತದೆ. ಸೊ ಈ ಕೆಲಸಗಳನ್ನು ಮಾಡ್ತಕ್ಕಂಥ ಪ್ರಯತ್ನ, ಇನ್ನೂ ಅನೇಕ ಯೋಜನೆಗಳನ್ನ ಮಾಡ್ತಕ್ಕಂಥ ಪ್ರಯತ್ನ ಈ ಪ್ರದೇಶದಲ್ಲಿ ಮಾಡಬೇಕಾಗ್ತದೆ. ಸೊ ನನಗೆ ಈ ಭಾಗದ ಅಭಿವೃದ್ಧಿ ಆಯ್ತು ಅಂದ್ರೆ ಆರ್ಥಿಕತೆ ಒಂದು ಡಿಪೋ ಮಾಡ್ಬೇಕಾದ್ರೆ 19 ಆದ್ರೆ ನಾನು ಅದನ್ನ ಇವತ್ತು ಡಿಪೋ ಎಷ್ಟು ಅನುಕೂಲ ಆಗಿದೆ ಅನ್ನೋದನ್ನ ನೀವೆಲ್ಲ ನೋಡ್ಬೋದು. ಇನ್ನು ಮುಂದಿನ ದಿನಮಾನದಾಗ ರಿಂಗ್ ರೋಡ್ ಇಂಡಿ ನಗರಕ್ಕೆ ಬೈಪಾಸ್ ಮಾಡ್ತಕ್ಕಂಥ ರಸ್ತೆಯನ್ನ ಸುಮ್ಮನೆ ಈ ಟ್ರ್ಯಾಕ್ಟರ್ ಹೆವಿ ಲೋಡೆಡ್ ವೆಹಿಕಲ್ಸ್ ಎಲ್ಲ ಇಂಡಿ ನಗರದಾಗ ಬೇಡ, ಡೈರೆಕ್ಟ್ ಬೈಪಾಸ್ ಕೊಡಿಸೋಣ ಅಂತ ಹೇಳಿ ಆ ಕಾರ್ಯಗಳನ್ನ ಮಾಡ್ತಾ ಇದ್ವಿ. ಇದು ತಾಲೂಕಿನ ಸಮಗ್ರ ಅಭಿವೃದ್ಧಿ. ಒಂದು 4 ರೋಡ್ ಹಾಕಿದ್ರು, ಭಯಂಕರ ಅತಿ ರೋಡ್ ಕೆಟ್ಟದ್ದು ನಾನು ನೋಡಿದ್ರಾಗ ರೂಗಿ, ಗೋಡೆಗಾಂವ್, ತಡೋಲಗ SST ಬೋರ್ಡ್ ಹಾಕಿನಿ. ಇನ್ನೊಂದು ತಿಂಗಳದಾಗ ರೋಡ್ ಪೂಜೆ ಮಾಡಿ ನಾನೇ ಚಾಲೂ ಮಾಡ್ತೀನಿ. ಅದಾದ ನಂತರ ಕಳಗುಣಕಿ ರೋಡು ಡ್ಯಾಮೇಜ್ ಆಗಿತ್ತು ಮತ್ತು ಜಳಕಿ ರೋಡು ಸಹಿತ ಅಷ್ಟೇ ಡ್ಯಾಮೇಜ್ ಆಗೈತೆ. ಇವೆಲ್ಲವನ್ನ ಸರಿಪಡಿಸ್ತಕ್ಕಂಥ ಅನುದಾನದ ವ್ಯಾಪ್ತಿಗೆ ಸ್ವಲ್ಪ ವಿಧಾನಸೌಧದಾಗ ಘರ್ಷಣೆ ಮಾಡಿದೇವಂದ್ರೆ ಸರ್ಕಾರಗಳು ಕಣ್ಣು ತೆರೀತಾವೆ.
ಸೊ ಈಗ ನನಗೆ ಅನುದಾನವನ್ನ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತದ ಅಕ್ಕರೆ ತಾಯಿ ಮಕ್ಕಳು ನಿಮ್ಗೆ ಗೊತ್ತು ವಿಧಾನಸಭೆ ಒಳಗೆ ಇಲ್ಲೆಲ್ಲ ಮಂತ್ರಿಗಳಾಗಿ ಶಾಸಕರಾಗಿ ಒಂದು ದಿನಾನು ಡೆವಲಪ್ಮೆಂಟ್ ಸಂಬಂಧ ಮಾತಾಡಿದವರು ಇಲ್ಲಿ ಎಷ್ಟು ಸಚಿವರಾಗ್ಯಾರಲ್ಲ ಪುಣ್ಯಾತ್ಮರು. ಇವರೆಲ್ಲ ಸಕ್ಕರೆ ಕಾರ್ಖಾನೆ ಕಟ್ಟಿದ್ರೆ 40 ಕೋಟಿಗೆ ಆಗ್ತಿತ್ತು. ನಾಳೆ ಮಾರ್ಚ್ 28ನೇ ತಾರೀಕಿನ ದಿನ 55,93,00,000 ಕಟ್ಟೋದಿನ ಕಣ್ಣ ನೀರು ಹೋಗ್ತಾರೆ. ಬಡ್ಡಿ ಮತ್ತು ಕಂತ ಒಂದು ವರ್ಷಕ್ಕೆ ಕಟ್ತೇನೆ. ಈ ಪುಣ್ಯಾತ್ಮ ಅವತ್ತೇ ಕಾರ್ಖಾನೆ ಮಾಡಿದ್ರು ಅಂದ್ರೆ ಅಷ್ಟು ದುಡ್ಡನ್ನ ಫ್ಯಾಕ್ಟರಿ ಆಗಿ ಹೋಗಿದ್ರು. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಎಷ್ಟು ತಡ ಆಗ್ತದ ಅಷ್ಟು ರೇಟ್ ಹೆಚ್ಚಾಗುತ್ತೆ. ನಿನ್ನೆ 10 ರೂಪಾಯಿ ಇದ್ರೆ 12 ಆಗ್ತದೆ, ನಾಳೆ 15-20 ಆಗುತ್ತೆ. ಸೊ ಈ ಕೆಲಸ ಹಿಂದಿನವ್ರು ಮಾಡಿದ್ರಂದ್ರೆ ಇವತ್ತಾಕೆ ನಾವೀಗ ಅನುಭವಿಸ್ತೀವಿ. ಅವತ್ತು 42 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇತ್ತು ಸಕ್ಕರೆ ಕಾರ್ಖಾನೆ. ಮಂತ್ರಿ ಇದ್ರು ಅಲ್ಲ, ರಾಮಕೃಷ್ಣ ಹೆಗಡೆ ಅವರ ಮಗಲ್ಗೆ ಜಯೇಶ್ ಪಟೇಲ್ ಅವರ ಮಗಲ್ ಅವ್ರ ಕೆಲಸ ಮಾಡಕ್ಕಿರ್ಲಿಲ್ಲ. ಯಾಕೆ ಮಾಡಲಿಲ್ಲ ಇವರೆಲ್ಲ? ಇನ್ನೊಬ್ಬ ಒಂದು ಆಸ್ತಿನೇ ದಾನ ಮಾಡ್ಕೊಂಡು ಹೋಗಿದ್ದ ಪುಣ್ಯ ರಾಯಲ್ ಪರ್ಲ್ ಅಂತ ಹೇಳಿ. ಇವೆಲ್ಲ ಏನ್ ನೈತಿಕ ಆಗ್ತದೆ? ಮತ್ತು 3 ಸರ್ತಿ ಬಿದ್ರು ಹಂಗೆ ಎಲೆಕ್ಷನ್ ನಿಂದ್ರವ್ರು ಯಾರು? ಒಬ್ಬ ಹೊಟ್ಟೆ ಪಕ್ಷ ರಾಮಸ್ವಾಮಿ ಅಂತ ಹೇಳಿದ್ದ ಪುಣ್ಯ. ಯಾವ ಚುನಾವಣೆ ಬಂದ್ರು ಬ್ಯಾಲೆಟ್ ಪೇಪರ್ದಾಗ ಒಂದೊಂದು ಹೆಸರು ಇರುವುದೇ ಅಂತವ್ರು ಒಂದಿಗೆ ಬಂದಿದ್ದಾರೆ. ಏನ್ ನಿಮ್ಗೆ ಅವು ಅರ್ಹತೆ ಏನದ? ಒಂದು ವಿಧಾನಸಭೆ ಸದಸ್ಯರಾಗಬೇಕಾದ್ರೆ ಈ ಭಾಗದ ಸಮಗ್ರ ಅಭಿವೃದ್ಧಿಯ ಚಿಂತನೆ ನಿಮ್ಮಲ್ಲಿ ಇರಬೇಕು. ಯಾವ ಪ್ರದೇಶಗಳಿಗೆ ಏನು ಸಮಸ್ಯೆಗಳಾದ, ಈ ರಾಜ್ಯದ ಸಮಸ್ಯೆಗಳೇನದ ಆ ಅರಿವು ವಿಧಾನಸಭೆಯಲ್ಲಿ ಮಾತಾಡ್ಬೇಕಂತ ಆ ಧ್ವನಿ ನಿಮ್ದಿರ್ಬೇಕು. ಅವಾಗ ನೀವು ವಿಧಾನಸಭೆ ಸದಸ್ಯರಾದ. ನಿಮ್ಗೆ ವಿಧಾನ ಪರಿಷತ್ ಯಾವ್ದು ಗೊತ್ತಿಲ್ಲ, ವಿಧಾನಸಭೆ ಯಾವ್ದು ಗೊತ್ತಿಲ್ಲ, ಸದನದೊಳಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಅಂತವ್ರನ್ನೆಲ್ಲ ನೀವು MLA ಮಾಡಿ. ಈ ಜನರು ಅಂತವ್ರು ನೀವು ನನಗೆ ಅವ್ರಿಗಿಂತ ಶೀಟ ನಮ್ಮ ಮಂದಿಗೆ ಅಂತವ್ರಿಗೆ ಮತ ಹಾಕಬೇಕು. ಯಾರು ಅದಕ್ಕೆ ಅರ್ಹರದಾರೋ ಇಲ್ಲೋ, ಬರೀ ಕಾಕಾ ಬಾಬಾ ಅಣ್ಣ ಅಂದೇ ನಿಮ್ಮ ಮನೆಯಾಗ ಕೆಲಸ ಮಾಡೋದು. ಡೆವಲಪ್ಮೆಂಟ್ ಬೇಕೇ ಇಲ್ಲಿ. ಈ ಪ್ರದೇಶದ ರಸ್ತೆಗಳನ್ನು, ಈ ಪ್ರದೇಶದ ಸಮಗ್ರ ಅಭಿವೃದ್ಧಿ, ನೀರಾವರಿ ಈ ಪುಣ್ಯಾತ್ಮ ಯಾಕೆ ಮಾಡಲಿಲ್ಲ? ನಾನು ಅದಕ್ಕೆ ಹೇಳ್ತೇನೋ, ಯಾರಿಗೆ ಈ ಕಳಕಳಿ ಇರ್ತದ, ಯಾರಿಗೆ ಇದ್ರ ಬಗ್ಗೆ ವ್ಯವಧಾನ ವಿಚಾರ ಇರ್ತದ, ಅವ್ರು ಬೇಕು. ಸುಮ್ಮನೆ ನಿಮ್ಮ ಮನ್ಯಾಗ ಒಬ್ಬರು ಜೀತ್ ಇಟ್ಕೋತೀರಿ ನೀವು 12 ತಿಂಗಳು. ಈಗಂದ್ರೂ ಜೀತ್ ತೆಗೆದ್ಬಿಡು. ದಿನ ಪಗಾರ ಕೆಲಸಕ್ಕೆ ಯಾರಿಗಾರೆ ಅವ್ ಮುಂದೆ ಕೊಡ್ತಿರ್ಲಿಲ್ಲ. ಅವ ಸರಿಯಾಗಿ ಮಾಡ್ಲಾರ್ದವ್ನಿಗೆ ಪಗಾರ ಕೊಟ್ಟು ಕಳಿಸ್ತೀರಿ. ಪಗಾರ ಕೊಡೋದಂದ್ರೆ ನೀವು ಅಂತವ್ರಿಗೆ 15 ವರ್ಷ ಪಗಾರ ಕೊಟ್ಟಿರಿ, ಒಬ್ಬೊಬ್ಬರಿಗೆ 20-25 ವರ್ಷ ಕೊಟ್ಟಿರಿ, ಮತ್ತೆ ಹಿಂಗೆ MP ಮಾಡ್ತೀರಿ. ಎಷ್ಟು ದಿನ ಮಾಡೋದು? ಅವ್ರ ಕೆಲಸ ಹೇಳ್ಬಿಡಿ. ಅವ್ರಿಂದ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಕಟ್ಟಿದಾರೆ, ಮಾಡಿದ್ದಾರೆ, ಅಭಿವೃದ್ಧಿ ಮಂಡಳಿ ಮಾಡ್ಯಾರ, ಈ ತಾಲೂಕಿನ ಅಭಿವೃದ್ಧಿ ಮಾಡ್ಯಾರ. ಇಷ್ಟು ಮಂದಿಗೆ ರಾಜಕೀಯ ಅಧಿಕಾರ ಕೊಟ್ಟಿರ್ತಾರೆ. ಯಾರು ಪುಣ್ಯಾತ್ಮರು ಎದಿ ಕಟ್ಟಿ ತಾಲೂಕಿನೊಳಗೆ ಯಾರು ಮಾಡ್ಯಾರ? ಇವರು ನಾ ಮಾಡೋದನ್ನ ರಾತ್ರಿ ಹಗಲು ಕಡು ಮಾಡ್ಯಾರ. ನಿಮಗೆ ಏನ್ ನೈತಿಕ ಹಕ್ಕದ ಈ ತಾಲೂಕಿನ ರಾಜಕಾರಣ? ನಿಮ್ಮನ್ನು ನೋಡೋ ಸಂಬಂಧ ನಾನು ಈ ತಾಲೂಕಿನೊಳಗೆ 34 ವರ್ಷ ಇವೆಲ್ಲರೂ ಒಂದೇ ಕೇಳಿದ್ರು. ನನ್ನ ಒಂದನೇ ಕಾಂಗ್ರೆಸ್ ಇಟ್ಕೊಂಡೇ ಬರ್ತೀನಿ ನಾನು ತಾಲೂಕಿನೊಳಗೆ. ನಾನು ಒಂದೇ ಏನಂತ ಕೇಳಿದ್ರೆ, ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ವಿಧಾನಸಭೆಯಲ್ಲಿ ನಿಮ್ಮ ಒಬ್ಬ ಸದಸ್ಯ ನೀವೇನ್ ಆಯ್ಕೆ ಮಾಡಿದ್ರೆ ಈ ಭಾಗದ ಸಮಗ್ರ ಅಭಿವೃದ್ಧಿಯನ್ನ ಧ್ವನಿಯನ್ನ ಕಲ್ಪನೆ ಮಾಡಬೇಕು. ಈ ಭಾಗ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಅವ್ರ ಕಳಕಳಿ ವಿಧಾನಸಭೆಯಲ್ಲಿ ವ್ಯಕ್ತ ಆಗಬೇಕು. ಬರೀ ನಿಮ್ಮ ಮನೆಯೊಳಗೆ ಬಂದು ರಾತ್ರಿ ಅಣ್ಣ ಕಾಕ ಅಂತ ಹೇಳಲ್ಲ, ಕೆಲಸಗಳನ್ನ ಮಾಡ್ಬೇಕಾಗ್ತದೆ. ಆ ವ್ಯವಧಾನ, ಆ ವಿಚಾರ ನಿಮ್ಮಲ್ಲಿ ಇರ್ಬೇಕಾಗ್ತದೆ. ಅಂತ ಯಾರು ವ್ಯವಧಾನ ಅಂತವ್ರಿಗೆ ಬಂದಾಕಿರೋದು. ಜಿಲ್ಲಾ ಪಂಚಾಯತ್ ಇರಲಿ, ತಾಲೂಕು ಪಂಚಾಯತ್ ಇರಲಿ, ಮುನ್ಸಿಪಾಲಿಟಿ ಇರಲಿ, PMC ಇರಲಿ, ಬ್ಯಾಂಕ್ ಇರಲಿ, SND ಬ್ಯಾಂಕ್ ಇರಲಿ, ಎಲ್ಲರೂ ಕೆಲಸ ಮತ ಹಾಕಿದ್ರಲ್ಲ. ಹಿಂದೆ ಅವ್ರ ಕಾರಣಲ್ಲ, ನೀವು ವಿಚಾರದಿಂದ ಮತ ಹಾಕಲಾರಕ್ಕಾಗಿ ಕಾರಣದ. ಬೇರೆ ಜಾತಿ ಮತ ಪಂಥ ಯಾರ ಮಗನ ಅರ್ಜಿ ಹುಟ್ಟಿದಿಲ್ಲ, ಎಲ್ಲ ಅಮೆರಿಕದ ಹುಟ್ಟಿದ್ರು. ಅದಕ್ಕಾಗಿ ನನ್ನ ಕಳಕಳಿ ವಿನಂತಿ, ಯೋಗ್ಯವಾನ್ರನ್ನ ಯೋಗ್ಯತಾವಾನ್ರನ್ನ ಬೆಳೆಸ್ತಕ್ಕಂಥ ಪ್ರಯತ್ನ ಇರಲಿ. ಇವತ್ತೊಂದು ನೋಡೋಣ, ಇಡೀ ಪ್ರಪಂಚದಷ್ಟೆಲ್ಲ ಮುಂದುವರೆದ ರಷ್ಯಾದವರು ಬಹಳ ನೊಂದು ನಮ್ಮ ಕರ್ನಾಟಕದ ಒಂದು ಗುರಿ, ಒಂದು ಕೂಸ ನಿನ್ನೆ ಅಲ್ಲಿ ಹತ್ಯೆ ಆಯ್ತು. ಯಾರ ಕಾರಣ ಇದು? ನಮ್ಮ ಒಂದು ಮಗು ವಿದ್ಯಾಭ್ಯಾಸಕ್ಕಾಗಿ ಆ ರಾಷ್ಟ್ರಕ್ಕೆ ಹೋದಾಗ್ರೆ ಇನ್ನೊಂದು ರಾಷ್ಟ್ರ ದಾಳಿ ಮಾಡಿ ಆ ಮಗುನ ಪ್ರಾಣವನ್ನ ತಗೊಂಡ್ರೆ ಅದು ಕರ್ನಾಟಕದ ಹಾವೇರಿ ಜಿಲ್ಲೆಯ ಒಂದು ಕೂಸಲ, ನಮ್ಮ ನಿಮ್ಮ ಮನೆಯ ಮಗು. ಈ ನೋಡಿಗೆ ಯಾರು ನಾಳೆ ಪರಿಹಾರ ಮಾಡ್ಬೇಕಾದಂತವ್ರು? ದೇಶ ರಾಜ್ಯದ ಕಳಕಳಿ ಇರಬೇಕು.
ನಮ್ಮ ಮಕ್ಕಳು ಎಷ್ಟು ಮಂದಿ ಇದ್ದಾರೆ ಅವರು ಅಲ್ಲಿಂದ ಬಿತ್ತನೆ ಕಲಿಸ್ತಕ್ಕಂಥ ಪ್ರಯತ್ನಗಳು ಮಾಡಬೇಕಾದಂತ ಸರ್ಕಾರಗಳ ಜವಾಬ್ದಾರಿ ಅದು. ಯಾಕೆ ಡಿಲೇ ಮಾಡಿದ್ರೆ ನೀವು ಪ್ರಾರಂಭ ಆಗಿ ಇಷ್ಟು ದಿನ ನಮ್ಮ ಏನಂತಿರ್ಲಿಲ್ಲ, ಇವತ್ತು ನಂತರ ನೀವೇನ್ ಮಾಡಬೇಕಿಲ್ಲ. ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಮೊದಲ ಇಂದ ಅಮಾಯಕರು ಇನ್ನೂ ಅನೇಕ ಜನ ಅದಾರ. ನಮ್ಮ ತಾಲೂಕಿನ ಒಂದು ಬೆಳವಣಿಗೆ ಅಂದ ಆ ಮಕ್ಕಳಿಗೆ ಕರ್ಕೊಂಡು ಬಂದಿದ್ರೆ ಆ ಮಗುವಿನ ಜೀವ ಉಳಿತಿದ್ರು. ನೀವು ಹತ್ಯೆ ಮಾಡೋದಿಲ್ಲ. ಅದಕ್ಕಾಗಿ ನಾನು ವಿನಂತಿ, ದೇಶಗಳನ್ನ ಆಳ್ತಕ್ಕಂಥಲ್ಲಿ ಪ್ರತಿಯೊಂದು ಜೀವಕ್ಕೂ ಸಹಿತ ಅಷ್ಟೇ ಬೆಲೆ ಅದು. ನಮ್ಮ ಮನೆಗೆ ತಿಳ್ಕೊಂಡಾಗ ಗೊತ್ತಾಗ್ತದದ್ದು. ಹಾಗೆ ಯಾವ್ದು ಮನೆಗೆ ತಿಳ್ಕೊಂಡಿರ್ತಾರಲ್ಲ, ನಮ್ಮ ಮನೆಗೆ ಒಂದು ಕೂಸು ತಿಳ್ಕೊಂಡಾಗ್ರೆ ನಮಗೇನು ನೋವು ಆಗ್ತದ ಆ ಆರೋಪ ಆಳೋರಲ್ಲಿ ಇರ್ಬೇಕು. ಅಂದಾಗ ಅದು ಮನುಷ್ಯ ಆ ತಾಯಿ ಆ ತಂದೆಗೆ ಏನ್ ಪರಿಣಾಮ ಆಗಿರ್ಬೇಕು. ಅದಕ್ಕಾಗಿ ಚಪ್ಪಲಿ ಮಾಡ್ತಕ್ಕಂಥ ಸರ್ಕಾರಗಳನ್ನ ಕಟ್ಟಿ ಹಾಕಬೇಕಾಗ್ತದೆ ನಾವು ನೀವು. ಅದಕ್ಕಾಗಿ ನಾನು ಮುಂದಿನ ನಿರ್ಮಾಣದಲ್ಲಿ ಇಲ್ಲೆಲ್ಲ ಬೇರೆ ಬೇರೆ ಸ್ವಾಮಿ ವಿವೇಕಾನಂದರ ಹೆಸರ ಮೇಲೆ, ಶಿವಾಜಿ ಮಹಾರಾಜರ ಹೆಸರ ಮೇಲೆ ಸಂಘಟನೆಗಳು ಮಾಡಬೇಕು. ಅದು ಬೇರೆ 4 ವರ್ಷದಿಂದ ಪುಣ್ಯಾತ್ಮರು ಹೋಗ್ತಿಲ್ಲ. ಎಲೆಕ್ಷನ್ ಬಂದಂದ್ರೆ 1 ವರ್ಷ ಚಾಲು ಆಗ್ತಾವೆಲ್ಲ. ನಮಗೂ ಗೌರವ, ನಾವೇ ಹಿಂದೂಗಳಾದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಭಿಮಾನಿ ಯಾರಿಗಿಲ್ಲ. ಇಲ್ಲೆಲ್ಲ ಇರೋರು ಹಿಂದೂಸ್ತಾನ ತಿಳಿದೇ ಅವತ್ತು ಮುಸಲ್ಮಾನರಲ್ಲಿ ಉಳಿದಿದ್ದಾರೆ, ಶಿಖರಲ್ಲಿ ಉಳಿದಿದ್ದಾರೆ, ಕ್ರಿಶ್ಚಿಯನ್ರಲ್ಲಿ ಉಳಿದಾರೆ. ಯಾರಿಗೆ ಈ ದೇಶ ಬೇಡ? ಸುಮ್ಮನೆ ವಿಷಗಳನ್ನ ಬಿತ್ತಿ ವಿಂಗಡಣೆ ಮಾಡ್ತಾರೆ. ದಯವಿಟ್ಟು ನಾವೆಲ್ಲ ಕನ್ನಡ ನಾಡಿನ ಕನ್ನಡ ಮಾತೆಯ ಮಕ್ಕಳಾಗಿ, ಈ ಭಾರತೀಯರಾಗಿ ಈ ದೇಶದ ಎಲ್ಲ ಜನಾಂಗದವರು ಪ್ರೀತಿಯಿಂದ ಬದುಕಬೇಕಾಗ್ತದೆ. ಈ ಎಲ್ಲ ಸಂಘಟನೆಗಳ ಮೂಲಕ ನಾನೇ ಮಾಡ್ತಿರೋ ಸ್ವಾಮಿ ವಿವೇಕಾನಂದ ಜಯಂತಿಯನ್ನ, ಶಿವಾಜಿ ಮಹಾರಾಜರ ಜಯಂತಿಯನ್ನ, ಇನ್ನು ಅನೇಕ ಅಂತ ಯುದ್ಧ ಪುರುಷರು ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಗಾಂಧಿ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಮೌಲಾನಾ ಅಬ್ದುಲ್ ಕಲಾಂ ಆಗಿರ್ಬೋದು, ಇವರೆಲ್ಲರನ್ನು ಗೌರವಿಸ್ತಕ್ಕಂಥ ಕೆಲಸ ಮುಂದಿನ ದಿನಮಾನದಲ್ಲಿ ಮಾಡೋದು. ನಾವು ಪ್ರತಿನಿತ್ಯ ಅವರನ್ನು ಗೌರವಿಸ್ತೀವಿ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು, ಈ ದೇಶದ ಭವಿಷ್ಯ ಬರೆದವರು ಇದ್ದಾರೆ. ಆದ್ರೆ ಅದನ್ನ ಈ ರೀತಿ ವಿಂಗಡಣೆ ಮಾಡಲಿಕ್ಕೆ ಹೋಗ್ಬೇಡಿ. ನಾನು ಸೂಕ್ಷ್ಮವಾಗಿ ಇಲ್ಲಿ ಇಂಥ ಅಚಂತರ ಸಂಘಟನೆಗಳನ್ನ, ಘಟನೆಗಳನ್ನ ಏನ್ ಮಾಡ್ತಾ ಇದ್ದಾರೆ, ನೀವು ಯಾರು ಸೇರಿದಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡಿ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಸೂಕ್ಷ್ಮವಾಗಿ ನಾಗರಿಕ ಸಮಾಜಕ್ಕೆ ಶಾಂತಿ ಬೇಕಾಗ್ತದೆ. ಇಲ್ಲಿ ಒಂದು ಅಚಾತಕ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮನುಷ್ಯ ಬೀಳಕ್ ಬೈದ ನಾನು ಅವರು ಕಳೆದನ ಇವು ಒಂದ್ ಕೆಲಸ ಚಲೋ ಮಾಡ್ಯಾರ ನೋಡೋ. ನಾನು ಆ ಪಾಪ ಬೇಕರಿ ಹುಡುಗ ಕಿಡ್ನಾಪ್ ಆಯ್ತು. ಆ ಹುಡುಗ ಬಹಳ ಸ್ವಲ್ಪ ಸಮಯದೊಳಗೆ ಇಲ್ಲಿ ಬಹಳ ಜನ ವ್ಯಾಪಾರಸ್ಥರು ನನಗೆ ಫೋನ್ ಮಾಡ್ಯಾರ, ನೋಡ್ರ ಭಯದ ವಾತಾವರಣ ಇಲ್ಲಿ ಊರಾಗ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿ, ಇಲ್ಲಿ ಏನಾದ್ರು ಅಚ್ಚಾತುರ್ಯ ಅದನ್ನ ನಿಮ್ಮ ಪರಿಸ್ಥಿತಿ ತಪ್ಪುತ್ತೆ, ನಿಮ್ಮನ್ನ ಬೇರೆ ವಿಚಾರಕ್ಕೂ ಇದನ್ನು ತಲುಪಿಸ್ಬೇಕಾಗ್ತದೆ. ನನ್ನ ಅಧಿಕಾರವನ್ನು ಆ ರೀತಿ ಉಪಯೋಗ ಇನ್ನಂತರ ಮಾಡಿಲ್ಲ. ನನ್ನ ಪೆನ್ನ ಮತ್ತು ನನ್ನ ಹಾಡಿ ಸುಮಾರು ಉಪಯೋಗ ಮಾಡಿಲ್ಲ, ಅಲಿಗೇಷನ್ ಮಾಡಿಲ್ಲ, ಕೆಟ್ಟದ್ದು ಮಾಡಿಲ್ಲ. ಬಹಳ ಅಂದ್ರೆ ಗೋಡಿಕೆ ಒಳಗಾರ ಬೈದಿನಂತೆ ಅವ್ರಿಗೆ ಅನ್ಯಾಯ ಮಾಡಿಲ್ಲ. ಯಾಕಂದ್ರೆ ಅವ್ರು ನಮ್ಮದು ಒಂದು ಕುಟುಂಬ ಇರ್ತದೆ. ನಾನು ನಿನಗೆ ಅನ್ಯಾಯ ಮಾಡಿದ್ರೆ ಆ ನಿನ್ನ ಕುಟುಂಬಕ್ಕೆ ಅನ್ಯಾಯ ಮಾಡೋದು ಅನ್ನೋ ಅರಿವಿನಿಂದ ನಾನು ಬರ್ತೀನಿ. ಅದರ ಮುಂದಂತ ಅವಕಾಶವನ್ನು ಕೊಡಬೇಡಿ. ನಾನು ಅದನ್ನು ಸೂಕ್ಷ್ಮವಾಗಿ ಹೇಳ್ತಕ್ಕಂಥ ಪ್ರಯತ್ನ ನಾನು ಮುಂದಿನ ದಿನಮಾನದಲ್ಲಿ ಮಾಡಿದ್ರು. ಈ ಭಾಗ ಶಾಂತಿಯಿಂದ ಇರಬೇಕು, ಈ ಭಾಗ ಗೌರವದಿಂದ ಬರಬೇಕು. ಸೊ ಅಂತ ಪ್ರಯತ್ನಗಳನ್ನ ಮುಂದಿನ ದಿನಮಾನದಲ್ಲಿ ಮಾಡೋಣ. ಇಡೀ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯವರು ಏನು ಬೋರಮಣಿಯವರು, ಕರಣಗೌಡರು ಕೂಡಿ ಈ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಸಹಾಯ ಸಹಕಾರ ಇರಲಿ. ನಿಮ್ಮೆಲ್ಲರ ಶಕ್ತಿ ಕಾಂಗ್ರೆಸ್ ಒಂದು ಶಕ್ತಿ. ಇಷ್ಟೆಲ್ಲ ಕೂತಿ ಇನ್ನು ಬಹಳ ಜನ ಬರ್ಲಾರ್ದವ್ರಿಗೆ ತಾಲೂಕು ನೋಡೋದ, ಅವರೆಲ್ಲರ ಪ್ರೀತಿ ನಿಮ್ಮ ಸಂಘಟನೆಗದ, ಬಹಳ ಜನರ ಆಶೀರ್ವಾದದಿಂದ ಈ ಸಂಘಟನೆಗದ. ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿ, ಬಹಳ ಜನ ಕರೋನಾದಿಂದ ನಮ್ಮ ನಗರ, ಅವರೆಲ್ಲರೂ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೀನಿ. ಭಗವಂತ ಅವರ ಕುಟುಂಬಗಳಿಗೆ ಸಹಿಸುವಂತ ಶಕ್ತಿಯನ್ನ ನೀಡಲಿ. ಕೊರೋನಾ ಇನ್ನೂ ಸ್ವಲ್ಪ ನಮ್ಮ ಜೊತೆಗದ ಅಂತ ಹೇಳಿ ಕಡಿಮೆ ಆಗ್ಯದ. ಆದ್ರೆ ಮತ್ತೆ 4ನೇ ಅಲೆ ಬರ್ತದೆ ಅಂತ ಹೇಳ್ತಾರೆ. ಅದು ಮೀಡಿಯಾ ಮ್ಯಾನೇಜ್ಮೆಂಟ್ ಅದು ಗೊತ್ತಿಲ್ಲ ನನಗೆ. ಆದ್ರೆ ವಿಷಯ ಇರಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಆ ದೃಷ್ಟಿಯಿಂದ ನೀವೆಲ್ಲ ಇರಬೇಕು ಅಂತ ಹೇಳಿ ನಾನು ಕಳಕಳಿ ವಿನಂತಿ. ಮತ್ತು ನಮ್ಮ ಪಂಚಾಯತಿ ಚೇರ್ಮನ್ಗಳು ಇಲ್ಲಿ ಬಂದಿರಿ, ಮೆಂಬರ್ಗಳು, ನಿಮ್ಗೊಂದು ನಾನು ಮನವಿ. ಈ ಸರ್ತಿ ನಾನೇ ಸಹಿ ಮಾಡೋವಾಗ ಅದು ಮನೆ ಅಪ್ರೂವಲ್ ಆಗ್ತದೆ ಅಷ್ಟೇ. ಆದ್ರೆ ಬಡವರಿಗೆ ಮಾತ್ರ ಆಯ್ಕೆ ಮಾಡಿದ್ರು. ಯಾರು ನಿರ್ಗತಿಕರ, ಯಾರು ತೊಂದರೆಯಲ್ಲಿದ್ದಾರೆ ಅವ್ರಿಗೆ ಸಹಾಯ ಮಾಡಿದ್ರೆ ಅಂದ್ರೆ ಅವರ
ಅಂತರಾಳದ ಆಶೀರ್ವಾದ ನಿಮ್ಗೆ ರಕ್ಷಣೆ ಮಾಡ್ತಾರೆ. ನಿಮಗೊಂದು 10,000 20,000 ನಿಮ್ಮ ಸಂಸಾರ ದಂಡಿ ಹತ್ತಂಗಿಲ್ಲ ಆದ್ರೆ ನಿಮಗ ಆ ಹೃದಯದ ಪುಣ್ಯ ಏನದಲ್ಲ ಬಡವರಿಗೆ ಪುಕ್ಕಟ್ಟಾಗಿ ನೀವು ಮಾಡಿದ್ರಿ ಅಂದ್ರೆ ಅವನ ಮನಸ್ಸಲ್ಲಿ ಏನು ಆಶೀರ್ವಾದ ಮಾಡ್ತಾರಲ್ಲ ಅದಕ್ಕಿಂತ ದೊಡ್ಡ ಆಶೀರ್ವಾದ ಈ ಜಗತ್ತಿನ ಎಲ್ಲೂ ಸಿಗಂಗಿಲ್ಲ. ಅದಕ್ಕಾಗಿ ವಿನಂತಿ, ದಯವಿಟ್ಟು ನೀವು ಆ ಬಡವರಿಗೆ ನೀವು ಸಹಾಯ ಮಾಡ್ರಿ. ಆ ಮನೆಗಳನ್ನ ನಾನೇ ಎಲ್ಲ ಕಡೆ ವಿಚಾರ ಮಾಡಿ ಸಹಿ ಮಾಡೋದಿದೆ ಲಾಸ್ಟ್ ಈ ಸಾಕು. ಹಿಂದಿನ ಪೀರಿಯಡ್ದಾಗ ನೀವು ನಾ ಗಾಡ್ಯಾಗ ಕುಂಡ್ರಾಡಕ್ಕೆ ಸಹಿ ಮಾಡಿಸ್ಕೊಂಡ್ರಿ, ನಾ ಎಲ್ಲಿ ತಿರುಗಾಡಕ್ಕೆ ಸಹಿ ಮಾಡಿಸ್ಕೊಂಡ್ರಿ. ಈ ಸರ್ತಿ ಹೆಂಗೆ ಮಾಡಂಗಿಲ್ಲ. ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಹೇಳಿ ನಾನೇ ಒಂದು ದಿವಸ ಎಲ್ಲರನ್ನ ಮೀಟಿಂಗ್ ಕರೀರಿ, ಆ ಇದು ನೋಡೋದು ಸಿಡಿ ಗ್ರಾಮ ಸಭೆಯಲ್ಲಿ ಆಗ್ಯದೋ ಇಲ್ಲೋ, ಆ ಗ್ರಾಮ ಸಭೆ ಒಳಗೆ ಯೋಗ್ಯ ಆಯ್ಕೆಗಳಾಗ್ಯಾವ ಇಲ್ಲೋ ಅನ್ನೋದನ್ನ ನೋಡಿ ನಾನು ಅಷ್ಟೇ ಸೇವ್ ಮಾಡೋದಿಲ್ಲ. ದಯವಿಟ್ಟು ಮದುವೆ ಬೇರೆ ಏನೇ ಇರಲಿ ಆ ಬಡವ ಮನೆ ಒಳಗೆ ಮಾತ್ರ. ಯಾಕಂದ್ರೆ ಈ ಸರ್ಕಾರ 4 ವರ್ಷ ಮನೆ ಕೊಟ್ಟಿಲ್ಲ, ನಾಚಿಕೆ ಆಗಬೇಕು. 4 years ಒಂದು ಸರ್ಕಾರದ 4 ಭಾಗದಾಗ ಅವರು ಅವರಿಗೆ ಕೊಟ್ಟಿಲ್ಲ. ಅದು ಇಲೆಕ್ಷನ್ ಬಂದಂತೆ ಕೊಡ್ಲಾಗ್ತಾರ ಅವ್ರಿಗೆ. ನಾವು 11 ಲಕ್ಷ ಮನೆ ಹಂಚಿದ್ದೀವಿ ರಾಜ್ಯದಲ್ಲಿ. ಎಷ್ಟು? 11 ಲಕ್ಷ. ಇವ್ರಿಗೆ ನಾಚಿಕೆ ಆಗಬೇಕಾಗ್ತದೆ ಸರ್ಕಾರಕ್ಕೆ. ಸೊ ನನಗೆ ಇಂಥ ಯೋಜನೆಗಳನ್ನ ನೀವೇನು ಇವತ್ತು CC ರೋಡ್ಗಳು ಎಲ್ಲ ಕಡೆ ನೋಡಿದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ 85,000 ಕೋಟಿ ಕೊಟ್ಟಿದ್ದೀವಿ. ದೇಶದಾಗ ಯಾವ ಸರ್ಕಾರವೇ ಈ ವರ್ಗಕ್ಕೆ ಆ ಪ್ರಮಾಣದಲ್ಲಿ ಅನುದಾನ ಕೊಟ್ಟಿದ್ರು ನಾನು ರಾಜಕಾರಣ ಬಿಡ್ತೀನಿ. ಯಾಕೆ ನೋಡಂಗಿಲ್ಲ ನೀವು ಈ ಶೋಷಿತ ವರ್ಗದವರು? ಬರೀ ನಿಮಗೆ ಯಾರೋ ಒಂದು ಕಪ್ ಚಹಾ ಕುಡಿಸ್ಯಾರ ಊಟ ಮಾಡ್ಸ್ಯಾರ ನೋಡ್ಬೇಡ್ರು. ನಿಮ್ಮ ಜನಾಂಗಕ್ಕೆ ಯಾವ ಸರ್ಕಾರ ಏನ್ ಕೆಲಸ ಮಾಡಿ ನೋಡಿಲ್ಲ ಅಂದ್ರೆ ಅದು. ಅದಕ್ಕಾಗಿ ನನ್ನ ಕಳಕಳಿ ವಿನಂತಿ, ಯಾವ ಸರ್ಕಾರಗಳು ಎಲ್ಲ ವರ್ಗಗಳಿಗಾಗಿ ಶ್ರಮಿಸಿದವ ಅವ್ರಿಗೆ ಕೆಲಸ ಮಾಡಲಿಲ್ಲ ಅಂದ್ರೆ ಸಿದ್ದರಾಮಯ್ಯನ ಅಧಿಕಾರ ಹೋಗಿಲ್ಲ, ನಿಮ್ಮ ಅಧಿಕಾರ ನೀವು ಕಳ್ಕೊಂಡಿರಿ. ಅವನಿಗೇನಾಗ್ತದೆ, ನನಗೇನಾಗ್ತದೆ, ನಮ್ಮಿಬ್ಬರಿಗೆ ಏನಾಗಂಗಿಲ್ಲ, ನಮ್ಮ ಹತ್ರ ಒಂದಿಷ್ಟು ಮಂದಿಗೆ ಏನಾಗಂಗಿಲ್ಲ. ಆದ್ರೆ ಆ ವರ್ಗಗಳಿಗೆ ಏನು ಅಧಿಕಾರ ಸಿಗಬೇಕಾಗಿತ್ತು ಅಷ್ಟೆಲ್ಲ ಕೆಲಸ ಮಾಡಿರ್ತಕ್ಕಂಥ ಪುಣ್ಯಾತ್ಮ ನೀವು ಶಕ್ತಿ ಕೊಡಲಿಲ್ಲ ಅಂದ್ರೆ ಈ ರಾಜ್ಯದ ಜನ ನಾಳೆ ಎಲ್ಲಿ ಹೋಗೋರು? ಸಿದ್ದರಾಮಯ್ಯ ಏನಾಗಂಗಿಲ್ಲ, ಆರಾಮ್ ಸಿದ್ದರಾಮಯ್ಯ ಹುಂಡ್ಯಾಗ ಇರ್ತಾನೆ, ನಾವು ಹೋಗಿ ಪಟ್ಟೋದಾಗಿರ್ತೇನೆ. ಆದ್ರೆ ನೀವು ಎಲ್ಲಿ ಹೋಗ್ತೀರಿ? ನೀವೆಲ್ಲ ನೀವು ಬೆಳೆಸಿರಿ. ನಾನು ಯಾರು ನಮ್ಮ ಓಟ್ ಹಾಕಿಲ್ಲ ಪುಣ್ಯಾತ್ಮರು, ಬೇರೆ ಕ್ಷೇತ್ರದ ಜನ ಕಾಂಗ್ರೆಸ್ ಪಕ್ಷಕ್ಕೆ, ಅವ್ರಿಗೆ ನನ್ನ ಪ್ರಶ್ನೆ ಇಲ್ಲ. ಅದಕ್ಕೆ ನಾನು ಕಳಕಳಿ ವಿನಂತಿ, ಕೆಲಸ ಮಾಡೋದವ್ರಿಗೆ ಕೆಲಸ ಪಗಾರ ಕೊಡುವಂತ ಹೇಳೋದಿಲ್ಲ, ಪಗಾರ ಕೊಡ್ಬೇಕಾಗ್ತದೆ. ಏನ್ ತಪ್ಪು ಮಾಡಿದ್ದೇವೆ ನಾವು? ಜಿಲ್ಲೆ 7 ಜನರಿಗೆ 7 ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ನಲ್ಲಿ ಅತಿ ಹೆಚ್ಚು ರೊಕ್ಕ ಕೊಟ್ಟವ್ರು ನಾವಿದ್ದೀವಿ. ಮಳೆ ನೀವು ಏನ್ರಿ ಈಗ ನಾವು ಮಾಡಂತ ಹೇಳಿ ನೋಡೋಣ, ಅಂಕಿ ಸಂಖ್ಯೆ ಇಟ್ಕೊಂಡೇ ಬರ್ತೇವೆ ನಾವು. ಮಗಳು ನಮ್ಮ ಜಗಳ ಒಂದ್ ಕಡೆ ಅದ, ಇನ್ನೊಂದು ಜಗಳ ಮಗದ ಕಟ್ಟಿ ನಾವು ಒಟ್ಟು ಕೂಡ ನೋಡ್ತೇವೆ ನಾವು. ಅದ ಖರ್ಚು ಮಾಡಿದ್ವಿ ನೀವು ರೊಕ್ಕ ಏನಾದ್ರೆ ಸುಮ್ಮನೆ ಏನಾರೇ ಮಾಡ್ಕೊತ ಹೋಗ್ಬೇಕು, ಕೆಲಸ ಮಾಡಿ ತೋರಿಸಿ. ಈ ರಾಜ್ಯ ಜನ ನೋಡಕತ್ತಾರ ಏನ್ ಕೆಲಸ ಮಾಡಾಕಿದ್ರೆ ಏನ್ ಮಾಡಾಕತ್ತಿಲ್ಲ ಅಂತೇಳಿ. ಅದಕ್ಕಾಗಿ ನನ್ನ ಕಳಕಳಿ ವಿನಂತಿ, ಮುಂದಿನ ದಿನಮಾನದೊಳಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಬಂದಾಕ್ರೆ ನನ್ನ ಎಲೆಕ್ಷನ್ ಮಾಡ್ಕೊಡಂಗಿಲ್ಲ, ಅಂದ್ರೆ ಈ ಎಲೆಕ್ಷನ್ ಮಾತ್ರ ಕೇಂದ್ರಿಸ್ಕೋಬೇಕು. ಅವೆಲ್ಲ ನಿಮ್ಗೆ ಮತ್ತೊಬ್ಬರೆಲ್ಲ ಹೆಂಗ್ ಮಾಡಿದ್ರೆ ಒಂದು ಬಿಫೋರ್ ಕೊಟ್ಟು ಮನೆ ಮುಕ್ಕೊಳ್ತಾರೆ. ನಾ ಯಾವುದೇ ಒಂದು ಎಲೆಕ್ಷನ್ ನಿಲ್ಲಿಸ್ತಂದ್ರೆ ಅವ್ರ ಎಲೆಕ್ಷನ್ ಅಲ್ಲ, ಅದು ನನ್ನ ಎಲೆಕ್ಷನ್ ಅನ್ನೋ ಮಾಡಿದ ಅದು ತನು ಮನ ಮತ್ತೆ ಇನ್ನೊಂದು ಏನಿತ್ತು ಅದನ್ನು ಮಾಡಿದ್ದೆ. ಒಂದು ಈ ಸಾಕಿ ಒಬ್ಬ ದಲಿತರಿಗೆ 36 ಲಕ್ಷ ಕೋಟಿ ಜಿಲ್ಲಾ ಪಂಚಾಯತ್ ಯಾರು ಕೊಟ್ಟ ತುಂಬಾ ನೋಡೋದು ನಮ್ಗೆ ಗೊತ್ತಿಲ್ಲ. ನಮ್ಮ ಮನ್ಯಾಗ ಅವ್ರ ನಿಂತ ಮಕ್ಕಳು ರೊಕ್ಕ ಖರ್ಚು ಮಾಡ್ತಾರೆ, ಹೊರಗಿನ ನೋಡ್ಸ್ಕೊಂಡು ಮಾಡೋದು ಅನ್ನೋರು ಇಲ್ಲ. ಯಾರೇ ಮನುಷ್ಯತ್ವ ಇದ್ದವ್ರಿಗೆ ಬೇಕಾಗ್ತದೆ. ಅದಕ್ಕಾಗಿ ಎಲ್ಲ ಸಮಾಜಗಳ ನೈತಿಕ ಹಕ್ಕದ ನನಗೆ ತಾಲೂಕಿನೊಳಗೆ 35% ನಿಮಗಾಗಿ ನಾನು ಷರತ್ತು ಸಂಸ್ಥೆನು, ನೀವ್ಯಾಕೆ ಸಂಘಟನೆಗೆ ಇರಂಗಿಲ್ಲ ಅಂತ ಹೇಳಿ. ಅದಕ್ಕಾಗಿ ಈ ತಾಲೂಕಿನ ಮಹಾಜನತೆ ಮುಂದೆ ನಂದೇ ಒಂದು ಪ್ರಶ್ನೆ ಮುಖಾಂತರ ಮುಂದಿನ ದಿನಮಾನದ ಸಂಘಟನೆಯನ್ನ ಈ ತಾಲೂಕಿನೊಳಗೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ. ನಿಮಗಾಗಿ ಅದು ದಕ್ಷಿಣ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು. ಇವತ್ತೇನು ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಕೋಸ್ಟಲ್ ಕರ್ನಾಟಕ ಅಂತ ಕರಿತೀವಿ. ಎಲ್ಲ ಕರ್ನಾಟಕವನ್ನ ಏಕೀಕರಣ ಮಾಡುವ ಮುಖಾಂತರ ಈ ರಾಜ್ಯದ ಸಮಗ್ರ ಸ್ಥಿತಿಯಲ್ಲಿ ಕಾಂಗ್ರೆಸ್ 23 ಕಟ್ಟತಕ್ಕಂಥ ಪ್ರಯತ್ನವನ್ನ ಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತೆ ಕಾಂಗ್ರೆಸ್ ಆಡಳಿತವನ್ನು ಹರಿಸ್ತಕ್ಕಂಥ ಪ್ರಯತ್ನ ನಾವು ನೀವು ಕೂಡಿ ಮಾಡೋಣ ಅಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕರೆದಿರ್ತಕ್ಕಂಥ ಸಭೆಗೆ ನೀವೆಲ್ಲ ಬಂದು ಈ ಪಕ್ಷದ ಶಕ್ತಿಯನ್ನು ತುಂಬಿದ್ದೀರಿ. ಈ ಪಕ್ಷದ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ
ಪ್ರಾರ್ಥನೆಯನ್ನು ಮಾಡಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.